ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ ಫಲಸಿರಿ ಫಲಸಿರಿ ಫಲಸಿರಿ. ಕೇಳಿ ಕಾರ್ಯಕ್ರಮ ಫಲಸಿರಿ 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 ಫಲಸಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ತೋಟಗಾರಿಕೆ ಇಲಾಖೆ ಹಾಸನ. ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಹಾಸನ ಜಿಲ್ಲೆಯಲ್ಲಿ ಬೆಳೆಯಬಹುದಾದ ಪ್ರಮುಖ ಸಾಂಬಾರ ಬೆಳೆಗಳು ಹಾಗೂ ಅವುಗಳ ನಿರ್ವಹಣಾ ಕ್ರಮಗಳು, ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ಸಾಮಾನ್ಯವಾಗಿ ಈ ಸಾಂಬಾರ ಪದಾರ್ಥಗಳು ನಮ್ಮೆಲ್ಲರಿಗೂ ಕೂಡ ಗೊತ್ತು. ಯಾಕೆ ಅಂತ ಹೇಳಿದರೆ, ನಮ್ಮ ದೇಶಕ್ಕೆ ವಿದೇಶಿಯರು ಬಂದದ್ದೇ ಈ ಒಂದು ಕಾರಣದಿಂದಾಗಿ. ಇಲ್ಲಿ ಯಥೇಚ್ಛವಾಗಿ ಸಾಂಬಾರ ಪದಾರ್ಥಗಳು ಲಭ್ಯ ಇತ್ತು. ಕೆಲವು ಕಡೆ ಸಾಗುವಳಿಯನ್ನು ಕೂಡ ಮಾಡಲಾಗ್ತಾ ಇತ್ತು. ಇದು ಬಹಳ ರುಚಿಯಾದಂತಹ ಒಂದು ಕಾರಣಕ್ಕೆ ಹಾಗೂ ನಮ್ಮ ಆಹಾರ ಪದಾರ್ಥಗಳಿಗೆ ಸುವಾಸನೆಯನ್ನು ನೀಡ್ತಾ ಇದ್ದಂತಹ ಕಾರಣಕ್ಕೆ ಇದರ ರಫ್ತನ್ನು ಮಾಡಲಿಕ್ಕೆ ಪ್ರಾರಂಭವನ್ನು ಕೂಡ ಮಾಡಲಾಯಿತು. ಇವತ್ತಿಗೂ ಕೂಡ ನಮ್ಮ ಭಾರತ ದೇಶದ ಸಾಂಬಾರ ಪದಾರ್ಥಗಳು ಅಂತ ಹೇಳಿದರೆ ವಿಶ್ವದೆಲ್ಲೆಡೆ ಮಾನ್ಯತೆಯನ್ನು ಗಳಿಸಿಕೊಂಡಿದೆ. ನಮ್ಮ ದೇಶದಲ್ಲಿಯೂ ಕೂಡ ಸಾವಿರಾರು ಕೋಟಿ ರೂಪಾಯಿಗಳ ಒಂದು ವಿದೇಶಿ ವಿನಿಮಯವನ್ನು ಸಾಂಬಾರ ಪದಾರ್ಥಗಳು ತಂದುಕೊಡ್ತಾ ಇದ್ದಾವೆ. ಈ ನಿಟ್ಟಿನಲ್ಲಿ ನಮ್ಮ ಹಾಸನ ಜಿಲ್ಲೆಯಲ್ಲಿಯೂ ಕೂಡ ಅನೇಕ ತರಹದ ಸಾಂಬಾರ ಪದಾರ್ಥಗಳನ್ನು ಬೆಳೆಯಲಾಗ್ತಾ ಇದೆ. ಯಾವೆಲ್ಲ ಸಾಂಬಾರ ಪದಾರ್ಥಗಳನ್ನು ಪ್ರಮುಖವಾಗಿ ಬೆಳೆಯಲಾಗ್ತಾ ಇದೆ ಮತ್ತು ಇವುಗಳ ನಿರ್ವಹಣೆಯನ್ನು ಹೇಗೆ ಮಾಡಬೇಕು, ಇನ್ನೂ ಹೆಚ್ಚಿನ ಇಳುವರಿಯನ್ನು ಹೇಗೆ ಪಡೆದುಕೊಳ್ಳಬಹುದು ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಸಂಚಿಕೆಯಲ್ಲಿ ನಾವು ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಅರಸೀಕೆರೆಯ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ BR ಶಿವಕುಮಾರ್ ಅವರು. ಸರ್, ತಮಗೆ ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಸಾಂಬಾರ ಪದಾರ್ಥಗಳಿಗೆ ನಮ್ಮ ದೇಶ ಬಹಳ ಹೆಸರುವಾಸಿಯಾದಂಥ ಒಂದು ದೇಶ. ಈ ಸಾಂಬಾರ ಬೆಳೆಗಳ ಒಂದು ಪರಿಚಯವನ್ನು ನಮ್ಮ ದೇಶಕ್ಕೆ ಸಂಬಂಧಪಟ್ಟ ಹಾಗೆ ಮಾಡಿಕೊಡಿ. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಶಿವಕುಮಾರ್ BR ಅಂತೇಳಿ. ನಾನು ಅರಸೀಕೆರೆ ತಾಲೂಕಿನಲ್ಲಿ ಸಹಾಯಕ ತೋಟಗಾರಿಕೆ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸ್ತಾ ಇರ್ತೇನೆ. ಮುಖ್ಯವಾಗಿ ಈ ದಿನ ನಾನು ಸ್ಪೈಸಸ್ ಬಗ್ಗೆ ಮಾತಾಡಲಿಕ್ಕೆ ಬಂದಿದ್ದೀನಿ. ನಮ್ಮ ದೇಶದ ಬಗ್ಗೆ ಹೇಳಬೇಕಾದ್ರೆ, ನಮ್ಮ ದೇಶನ ಸಾಂಬಾರ ಬೆಳೆಗಳ ನಾಡು ಅಂತಲೇ ಕರೀತಾರೆ, ಮಸಾಲೆ ಬೆಳೆಗಳ ನಾಡು ಅಂತಲೇ ಕರೀತಾರೆ. ನಾವು ಜಗತ್ತಿನ ಅತಿ ದೊಡ್ಡ ಉತ್ಪಾದಕರು, ಜೊತೆಗೆ ಬಳಕೆದಾರರು ಮತ್ತು ಎಕ್ಸ್ಪೋರ್ಟರ್ಸ್ ಕೂಡ ಆಗಿರ್ತೀವಿ. ಬೆಳಿತೀವಿ, ಬಳಸ್ತೀವಿ ಮತ್ತು ಮಾರ್ತೀವಿ. ನಮ್ಮಲ್ಲಿ ಮುಖ್ಯವಾಗಿ 70ರಿಂದ 100 ಬಗೆಯ ಸ್ಪೈಸಸ್ನ ನಾವು ಉತ್ಪಾದನೆ ಮಾಡ್ತೀವಿ. ನಾವು ಹೆಚ್ಚು ಕಮ್ಮಿ 200 ದೇಶಗಳಿಗೆ ಸ್ಪೈಸಸ್ನ ಎಕ್ಸ್ಪೋರ್ಟ್ ಮಾಡ್ತೀವಿ. ಸ್ಪೈಸಸ್ನ ಬಹುಮುಖ್ಯವಾಗಿ ಬೆಳೆಯೋ ಉದ್ದೇಶ ಮತ್ತು ಬಳಸೋ ಉದ್ದೇಶ ಏನು ಅಂದರೆ, ಅದು ಆಹಾರದಲ್ಲಿ ಒಂದು ಒಳ್ಳೆ ರುಚಿಯನ್ನು ಕೊಡುತ್ತೆ, ಸುವಾಸನೆ ಕೊಡುತ್ತೆ, ಅದೇ ಥರ ಬಣ್ಣ ಕೊಡುತ್ತೆ ಮತ್ತು ಮೆಡಿಸಿನಲ್ ಪ್ರಾಪರ್ಟೀಸ್ ಇರುತ್ತೆ. ಅದಕ್ಕೋಸ್ಕರ ನಾವು ಈ ಸ್ಪೈಸಸ್ನ ಹೆಚ್ಚಾಗಿ ಬೆಳಿತೀವಿ. ಇವುಗಳ ಇಂಪಾರ್ಟೆನ್ಸ್ ಏನು ಅಂದರೆ ಸರ್, ತಾವು ಹೇಳ್ದಂಗೆ ಕೋಟಿಗಟ್ಟಲೆ ವ್ಯಾಪಾರ ಒಂದು. ನಮ್ಮ ದೇಶಕ್ಕೆ ಇದು 4.5 ಬಿಲಿಯನ್ ಕಾಂಟ್ರಿಬ್ಯೂಟ್ ಮಾಡ್ತಾಯಿದೆ. ಎಕ್ಸ್ಪೋರ್ಟ್ನ ನಾವು ಮಾಡ್ತಾ ಇರೋದು. ನಾವು ರೂಪಾಯಿಗಳಲ್ಲಿ ಹೇಳಿದ್ರೆ 40,000 ಕೋಟಿ ರೂಪಾಯಿಯಷ್ಟು ಬೆಲೆ ಬಾಳೋಷ್ಟು ಸ್ಪೈಸಸ್ನ ನಾವು ಬೇರೆ ದೇಶಗಳಿಗೆ ಮಾರಾಟ ಮಾಡ್ತಾ ಇದ್ದೀವಿ. ಇದರಿಂದ ನಮಗೆ ವಿದೇಶಿ ವಿನಿಮಯ ಬರ್ತಾ ಇದೆ. 13 ಲಕ್ಷ ಜನಗಳಿಗಷ್ಟು ರೈತಾಪಿ ವರ್ಗದ ಜನಗಳಿಗೆ ಗ್ರಾಮೀಣ ಭಾಗದಲ್ಲಿ ಉದ್ಯೋಗನ ಸೃಷ್ಟಿ ಮಾಡಿದೆ. ಇದರಿಂದ ಇದು ಒಂದು ಮೇಜರ್ ಇಂಡಸ್ಟ್ರೀಸ್ಗೆ ಕಚ್ಚಾ ವಸ್ತುಗಳು ಕೂಡ ಆಗಿ ಬಳಕೆ ಆಗ್ತಾ ಇದೆ. ನಮ್ಮಲ್ಲಿ ಬಹುಮುಖ್ಯವಾಗಿ ನಾವು ಕಾಳುಮೆಣಸು, ಏಲಕ್ಕಿ, ಜಾಯಿಕಾಯಿ, ಚಕ್ಕೆ, ಲವಂಗ ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಕ್ಯೂಮಿನ್, ಫೆನಲ್, ಸಾಕಷ್ಟು ಸ್ಪೈಸಸ್ನ ಬೆಳೀತಾ ಇದ್ವಿ. ತುಂಬಾ ಸಾಕಷ್ಟು ನಮ್ಮಲ್ಲಿ ಒಂದು 100 ಬಗೆಯ ಸ್ಪೈಸಸ್ನ ಬೆಳೀತಾ ಇದ್ದೀವಿ. ಇವುಗಳು ತುಂಬಾ ಆರೋಗ್ಯದ ವಿಷಯದಲ್ಲಿ ನಮಗೆ ತುಂಬ ಒಂದು ಇಂಪಾರ್ಟೆನ್ಸ್ ಇದೆ. ಅದೇ ಥರ ನಮ್ಮ ದೇಶದಲ್ಲಿ ಬಹುಮುಖ್ಯವಾಗಿ ಸ್ಪೈಸಸ್ನ ಬೆಳೆಯೋ ರಾಜ್ಯಗಳು ಅಂದರೆ ಕರ್ನಾಟಕ ಇರ್ಬೋದು, ಆಂಧ್ರ ಇರ್ಬೋದು, ಕೇರಳ ಇರ್ಬೋದು, ತಮಿಳ್ನಾಡು ಇರ್ಬೋದು, ತೆಲಂಗಾಣ ಇರ್ಬೋದು, ಗುಜರಾತ್ ಮತ್ತು ನಾರ್ತ್ ಈಸ್ಟರ್ನ್ ಪಾರ್ಟ್ಸ್ ಏನು ಅಸ್ಸಾಂ ಇದೆ, ಮಣಿಪುರ, ತ್ರಿಪುರ, ಮಿಜೋರಾಮ್, ಅರುಣಾಚಲ್ ಪ್ರದೇಶಲ್ಲಿ ಕೂಡ ಬೆಳೀತಾರೆ. ನಾರ್ತ್ ಈಸ್ಟಲ್ಲಿ ಬೆಳೆಯೋದು ಅದು ಸ್ವಲ್ಪ ಆರ್ಗ್ಯಾನಿಕ್ ಇದೆ. ನಾವು ಕಮರ್ಷಿಯಲಾಗಿ ಬೆಳೀತಾ ಇದ್ದೀವಿ. ಹೆಚ್ಚಿನ ಒಂದು ಕಾಂಟ್ರಿಬ್ಯೂಷನ್ ನಮ್ಮ ಏನು ಸೌತ್ ಇಂಡಿಯನ್ ಸ್ಟೇಟ್ಸ್ಗಳು ನಮಗೆ ಕೊಡುತ್ತೆ. ಇದರಿಂದ ಒಂದು ಎಕನಾಮಿಕಲ್ ಇಂಪಾರ್ಟೆನ್ಸ್ ಏನು ಅಂದರೆ, ಇದು ಒಳ್ಳೆ ವಿದೇಶಿ ವಿನಿಮಯನ ನಮಗೆ ತಂದು ಕೊಡ್ತಾ ಇದೆ. ನಾವು ಪ್ರಮುಖವಾಗಿ USA, ಕೆನಡಾಗೆ, ಏನು GCC ನೇಷನ್ಸ್ ಇದೆ, ಗಲ್ಫ್ ಕೌನ್ಸಿಲ್ ಕಂಟ್ರೀಸ್ ಇದೆ, 8 ದೇಶಗಳ ಒಕ್ಕೂಟ ಪ್ಲಸ್ 4 ದೇಶಗಳು ಸೇರಿದೆ GCC ಕೌನ್ಸಿಲ್ಸಲ್ಲಿ. ದುಬೈ ಇರ್ಬೋದು, ಅಬುದುಬೈ ಇರ್ಬೋದು, ಸೌದಿ ಇರ್ಬೋದು, ಒಮನ್, ಕುವೈತ್, ಕತಾರ್, ಈ ದೇಶಗಳಿಗೆ ಬಹುಮುಖ್ಯವಾಗಿ ನಮ್ಮ ಸ್ಪೈಸಸ್ಗಳನ್ನ ನಾವು ಮಾರ್ತಾ ಇರ್ತೀವಿ. ಜೊತೆಗೆ ಅಲ್ಲಿ ನಮ್ಮ ದೇಶದ ಸ್ಪೈಸಸ್ಗೆ ಹೆಚ್ಚಿನ ಒಂದು ಬೇಡಿಕೆ ಕೂಡ ಇರುತ್ತೆ.
ಇನ್ನೊಂದು ಇದು ಎಕನಾಮಿಕಲ್ ಇಂಪಾರ್ಟೆನ್ಸ್ ಏನು ಅಂದರೆ ನಮ್ಮ ಗ್ರಾಮೀಣ ಭಾಗದ ಜನಗಳಿಗೆ ಸಾಕಷ್ಟು ಉದ್ಯೋಗನ ಕೊಡ್ತಾ ಇದೆ. ಅಗ್ರಿಕಲ್ಚರ್ ಎಕಾನಮಿಲಿ ಒಂದು ಇವು ಕಮರ್ಷಿಯಲ್ ಕ್ರಾಪ್ಸ್ ಆಗಿರೋದ್ರಿಂದ ರೈತರ ಆದಾಯ ಕೂಡ ಜಾಸ್ತಿ ಆಗ್ತಾಯಿದೆ. ರೈತರ ಆದಾಯ ಕೂಡ ಜಾಸ್ತಿ ಆಗೋಕ್ಕೆ ಒಂದು ಕಾರಣ ಆಗ್ತಾಯಿದೆ. ಮತ್ತು ಇಂಡಸ್ಟ್ರಿಯಲೈಸೇಷನ್ ಇದು ಪ್ರೋಸೆಸ್ ಮಾಡ್ತಾ ಇರೋದ್ರಿಂದ ಸಾಕಷ್ಟು ಉದ್ಯೋಗ ಸೃಷ್ಟಿ ಆಗ್ತಾಯಿದೆ. ವ್ಯಾಲ್ಯೂ ಅಡಿಷನ್ ಮತ್ತು ಪ್ರೋಸೆಸ್ಸಿಂಗ್ ತುಂಬ ಒಂದು ಪ್ರಮುಖ ಪಾತ್ರನ ಇಲ್ಲಿ ವಹಿಸುತ್ತೆ. ಹೀಗೆ ನಮ್ಮ ದೇಶದಲ್ಲಿ ಸಾಂಬಾರ ಬೆಳೆಗಳು ಇಷ್ಟೆಲ್ಲ ಚಟುವಟಿಕೆಗಳನ್ನು ಮಾಡ್ತಾ ಇದೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪ್ರಮುಖವಾಗಿ ಯಾವೆಲ್ಲ ಸಾಂಬಾರ ಪದಾರ್ಥಗಳನ್ನು ಬೆಳೆಯಲಾಗುತ್ತೆ, ಇಲ್ಲಿ ಸಾಂಬಾರ ಪದಾರ್ಥಗಳಿಗೆ ಸಂಬಂಧಪಟ್ಟ ಹಾಗೆ ಪರಿಸ್ಥಿತಿ ಮತ್ತು ಚಟುವಟಿಕೆಗಳು ಏನೇನಿದ್ದಾವೆ? ಕರ್ನಾಟಕ ರಾಜ್ಯದ ಬಗ್ಗೆ ನಾವು ಹೇಳೋದಾದರೆ ನಮ್ಮ ರಾಜ್ಯ ಕೂಡ ಒಂದು ಬಹುಮುಖ್ಯವಾದ ಸಾಂಬಾರು ಬೆಳೆಗಳನ್ನ ಬೆಳೆಯುವಂಥ ಒಂದು ರಾಜ್ಯ. ಇಲ್ಲಿ ನಾವು ಹೆಚ್ಚಿನದಾಗಿ ಕಾಳುಮೆಣಸು, ಏಲಕ್ಕಿ, ಜಾಯಿಕಾಯಿ, ಚಕ್ಕೆ, ಲವಂಗ ಮತ್ತು ಶುಂಠಿ, ಅರಿಶಿನ ಇವುಗಳನ್ನ ಬೆಳೀತಾ ಇರ್ತೀವಿ. ಮತ್ತು ನಾರ್ತ್ ಕರ್ನಾಟಕ ಭಾಗದಲ್ಲಿ ಮೆಣಸಿನ್ಕಾಯಿ ಕೂಡ ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇರ್ತಾರೆ. ಒಟ್ಟು ನಮ್ಮ ಭಾರತ ದೇಶದ ಬೆಳೀತಾರ ಭೂ ವಿಸ್ತರಣದಲ್ಲಿ 10% ನಾವು ಕೂಡ ಬೆಳೀತಾ ಇರ್ತೀವಿ. 4.5 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ನಾವು ಬೆಳೀತಾ ಇರ್ತೀವಿ. 10% ಏನು ಉತ್ಪಾದನೆ ಇದೆ ಅದರಲ್ಲಿ ನಮ್ಮದು 10% ಇರುತ್ತೆ. ನಮಗೂ ಕೂಡ ಒಳ್ಳೆ ಒಂದು ರೆವಿನ್ಯೂ ಜನ್ರೇಷನ್ನು, ನಮ್ಮ ಗ್ರಾಮೀಣ ಭಾಗದ ಜನ ಕೂಡ ಒಂದು ಒಳ್ಳೆ ಉದ್ಯೋಗನ ಕೊಡ್ತಾ ಇರುತ್ತೆ. ಅದರಲ್ಲೂ ಮುಖ್ಯವಾಗಿ ನಮ್ಮ ಕರ್ನಾಟಕದಲ್ಲಿ ಮಲೆನಾಡು ಭಾಗ ಮತ್ತು ಏನು ಕೋಸ್ಟಲ್ ಏರಿಯಾ ಇದೆ, ಏನು ಸಮುದ್ರ ತೀರದ ಪ್ರದೇಶಗಳಿದೆ, ಇಲ್ಲಿ ನಾವು ಹೆಚ್ಚಾಗಿ ಬೆಳೀತಾ ಇದ್ದೀವಿ. ಬ್ಯಾಡಗಿ ಮೆಣಸಿನ್ಕಾಯಿ ಒಂದು ನಮ್ಮ ನಾರ್ತ್ ಕರ್ನಾಟಕದಲ್ಲಿ ಸಾಕಷ್ಟು ಬೆಳೀತಾ ಇರ್ತಾರೆ. ಬಹುಮುಖ್ಯವಾಗಿ ಮಲೆನಾಡು ಭಾಗಗಳೇನಿದೆ ಈ ಸ್ಪೈಸಸ್ನ ಬೆಳೀಲಿಕ್ಕೆ ಒಂದು ಉತ್ತಮವಾದ ಪ್ರದೇಶ. ಯಾಕೆಂದರೆ ನಮ್ಮಲ್ಲಿ ಇಲ್ಲಿ ಒಳ್ಳೆ ಮಳೆ ಆಗ್ತಾ ಇದೆ, ದಟ್ಟವಾದ ಅರಣ್ಯ ಪ್ರದೇಶ ಇದೆ, ಆರ್ಗ್ಯಾನಿಕ್ ಮ್ಯಾಟರ್ ಜಾಸ್ತಿ ಇರೋ ಅಂಥ ಭೂಮಿ ಇದೆ, ಮತ್ತು ನಮ್ಮ ಹ್ಯೂಮಿಡಿಟಿ ಕೂಡ ಹೆಚ್ಚಿನದೊಂದಿದೆ. ಸ್ಪೈಸಸ್ಗೆ ಮಾಡಿಸ್ತಾಗಿದೆ ನಮ್ಮ ಕರ್ನಾಟಕದ ಮಲೆನಾಡು ಮತ್ತು ಕರಾವಳಿ ಪ್ರದೇಶಗಳು. ಹಾಗಾಗಿ ಕರ್ನಾಟಕನೂ ಕೂಡ ಸಾಂಬಾರ ಪದಾರ್ಥಗಳು ಅಥವಾ ಸಾಂಬಾರ ಬೆಳೆಗಳನ್ನು ಉತ್ಪಾದನೆ ಮಾಡ್ತಕ್ಕಂಥ ಒಂದು ಪ್ರಮುಖವಾದಂಥ ರಾಜ್ಯ, ಬಹುಪ್ರಮುಖವಾದ ರಾಜ್ಯ. ಹೌದು. ಇನ್ನು ನಮ್ಮ ಸುತ್ತಮುತ್ತಲೇ ಇರುವಂಥದ್ದನ್ನು ಕೂಡ ನಾವು ಗಮನಿಸ್ಬೋದು. ನಮ್ಮ ಸಕಲೇಶಪುರದಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಏಲಕ್ಕಿ ಮತ್ತು ಕಾಳುಮೆಣಸನ್ನು ಬೆಳೆಯಲಾಗುತ್ತೆ. ಇನ್ನು ನಮ್ಮ ಹಾಸನ ಜಿಲ್ಲೆಯಲ್ಲಿ ಶುಂಠಿ ಒಂದು ಪ್ರಧಾನವಾದಂಥ ವಾಣಿಜ್ಯ ಬೆಳೆಯಾಗಿದೆ ಮತ್ತು ಸಾಂಬಾರ ಪದಾರ್ಥದ ಬೆಳೆಯಾಗಿದೆ. ನಮ್ಮ ಕರ್ನಾಟಕದಲ್ಲಿ ನಾವು ಹೇಳೋದಾದರೆ ಬಹುಮುಖ್ಯವಾಗಿ ನಮ್ಮ ಏನು ಸ್ಪೈಸಸ್ ಕ್ರಾಪ್ಸ್ನ ಈ ಸಾಂಬಾರು ಬೆಳೆಗಳನ್ನ ಬೆಳೆಯುವಂಥ ಪ್ರದೇಶಗಳು ಅಂದರೆ ಚಿಕ್ಕಮಗಳೂರು, ಮಡಿಕೇರಿ, ಹಾಸನ, ಮಂಗಳೂರು, ಉಡುಪಿ, ಕಾರವಾರ ಮತ್ತು ಬ್ಯಾಡಗಿ ಏನಿದೆ, ಹಾವೇರಿ ಇದೆ, ಅಲ್ಲಿ ಬೆಳಿತೀವಿ. ಹೆಚ್ಚಿನ ಪ್ರದೇಶದಲ್ಲಿ ನಮ್ಮಲ್ಲಿ ಏನು ತೋಟಗಳಿದೆ, ನೀವು ಹೇಳ್ದಂಗೆ ಸರ್, ತೋಟಗಳಲ್ಲಿ ಅಂತರ್ ಬೆಳೆಯಾಗಿ ಮಿಶ್ರ ಬೆಳೆಯಾಗಿ ಇವನ್ನ ನಾವು ಸಾಕಷ್ಟು ಬೆಳೀತಾ ಇದ್ದೀವಿ. ಅಡಿಕೆ ತೋಟಗಳಿರ್ಬೋದು, ಕಾಫಿ ಇರ್ಬೋದು. ಕಾಫಿಯಲ್ಲಿ ನಾವು ಎಲ್ಲ ಕಡೆ ನಾವು ಕಾಳುಮೆಣಸನ್ನ ನೋಡ್ಬೋದು. ಅದೇ ಥರ ನಮ್ಮಲ್ಲಿ ಹೆಚ್ಚಿನ ಮಳೆ ಆಗೋಂಥ ಪ್ರದೇಶ ಮಂಗಳೂರು ಭಾಗಕ್ಕೆ ಹೊಂದ್ಕೊಂಡಂಗೆ ಮಲೆನಾಡಿಂದ ಮಂಗಳೂರು ಭಾಗಗಳಿಗೆ ಹೋಗೋ ರೀಜನಲ್ಲಿ ನಮ್ಮ ಸಕಲೇಶಪುರ ತಾಲೂಕಲ್ಲಿ ನೀವು ಸಾಕಷ್ಟು ಕಾಳುಮೆಣಸು ನೋಡ್ಬೋದು. ಹೌದು ಹೌದು, ಪ್ಯೂರ್ ಪ್ಲಾಂಟೇಶನ್ಸ್ ಕೂಡ ಇದೆ. ಹಾಗೆಯೇ ಈ ಮಂಗಳೂರು ಭಾಗಗಳಲ್ಲಿ ಅಡಿಕೆ ತೋಟಗಳಲ್ಲಿ ಚಕ್ಕೆ, ಲವಂಗ, ಜಾಯಿಕಾಯಿ ನೀವು ಸಾಕಷ್ಟು ನೋಡ್ಬೋದು. ಇನ್ನು ನಮ್ಮ ಬಯಲು ಪ್ರದೇಶದಲ್ಲಿ ಇತ್ತೀಚಿನ ದಿನಗಳಲ್ಲಿ ನಮ್ಮ ಹಾಸನ ಜಿಲ್ಲೆಯಲ್ಲಿ ಇರ್ಬೋದು, ಇಲ್ಲ ಮಡಿಕೇರಿ ಅಥವಾ ಚಿಕ್ಕಮಗಳೂರಲ್ಲಿ ಸಾಕಷ್ಟು ಶುಂಠಿ, ಅರಿಶಿನ. ನಮ್ಮಲ್ಲಿ ಹಾಸನ ಜಿಲ್ಲೆಯಲ್ಲಿ ನಾವು ನೋಡೋದಾದರೆ ಅರ್ಕಲ್ಗೋಡ್ ಭಾಗದಲ್ಲಿ ಸಾಕಷ್ಟು ಅರಿಶಿನ ಕೂಡ ಬೆಳೀತಾರೆ. ಹಸಿಮೆಣಸಿನಕಾಯಿ ಇದೆಲ್ಲದರ ಒಂದು ಸಾಗುವಳಿ ಇರುವಂಥದ್ದನ್ನು ನಾವು ನೋಡ್ಬೋದು. ಇನ್ನು ನಮ್ಮ ಹಾಸನ ಜಿಲ್ಲೆಯಲ್ಲಿ ಪ್ರಮುಖವಾಗಿ ಬೆಳೀತಕ್ಕಂಥ ಸಾಂಬಾರ ಪದಾರ್ಥಗಳು ಯಾವ್ಯಾವ? ಹಾಸನ ಜಿಲ್ಲೆಯಲ್ಲಿ ನಮ್ಮಲ್ಲಿ ಪ್ರಮುಖವಾಗಿ ಬೆಳೆಯುವಂಥ ಸಾಂಬಾರ ಪದಾರ್ಥಗಳು ಅಂದರೆ ಕಾಳುಮೆಣಸು, ಏಲಕ್ಕಿ, ಶುಂಠಿ, ಅರಿಶಿನ. ಮತ್ತು ಬೇಸಿಗೆಯಲ್ಲಿ ನಮ್ಮಲ್ಲಿ ಮೆಣಸಿನ್ಕಾಯಿ ಬೆಳೀತಾರೆ. ಬಟ್ ಅದು ಇತ್ತೀಚಿನ ದಿನಗಳಲ್ಲಿ ಒಂದು ಸ್ವಲ್ಪ ಕಮ್ಮಿ ಆಗ್ತಾ ಇದೆ. ಬಟ್ ನಮ್ಮಲ್ಲಿ ಕಾಳುಮೆಣಸು ಮತ್ತು ಏಲಕ್ಕಿ ಇದೆ, ಅದನ್ನ ಹೆಚ್ಚಾಗಿ ಬೆಳೀತಾ ಇದೆ. ಶುಂಠಿ, ಅರಿಶಿನೂ ಅಷ್ಟೇ ಪ್ರದೇಶದಲ್ಲಿದೆ. ಇನ್ನು ಕೆಲವೊಂದು ಭಾಗಗಳಲ್ಲಿ ನಮ್ಮ ಮಲೆನಾಡು ಭಾಗಗಳಲ್ಲಿ ಜಾಯಿಕಾಯಿ ಇದೆ, ಚಕ್ಕೆ ಇದೆ, ಲವಂಗ ಇದೆ, ಕಾಫಿ ತೋಟಗಳನ್ನ ನಾವು ಕಾಣ್ಬೋದು. ಬಹುಮುಖ್ಯವಾಗಿ ಸಕಲೇಶಪುರ, ಬೇಲೂರು, ಆಲೂರು, ಅರ್ಕಲ್ಗೋಡ್ ಭಾಗದಲ್ಲಿ ನಾವು ಸಾಕಷ್ಟು ಸ್ಪೈಸಸ್ ಕ್ರಾಪ್ಸ್ನ ಬೆಳೀತಾ ಇದ್ವಿ. ಪ್ಯೂರ್ ಕ್ರಾಪ್ಸ್ನು ನೋಡ್ಬೋದು, ಮಿಕ್ಸ್ಡ್ ಕ್ರಾಪ್ಸ್ನು ನೋಡ್ಬೋದು. ಇನ್ನು ಏಲಕ್ಕಿ ತಾವು ಹೇಳಿದಾಗೆ ನಮ್ಮ ಹಾಸನ ಜಿಲ್ಲೆಯ ಪ್ರಮುಖವಾದಂಥ ಒಂದು ಸಾಂಬಾರ ಪದಾರ್ಥದ ಬೆಳೆ ಮತ್ತು ಹೆಚ್ಚು ಬೆಲೆಯನ್ನು ತಂದುಕೊಡ್ತಾ ಇರ್ತಕ್ಕಂಥ ಒಂದು ಬೆಳೆ. ಇದನ್ನು ಸಕಲೇಶಪುರ ತಾಲೂಕಿನಲ್ಲಿ ಯಥೇಚ್ಛವಾಗಿ ಬೆಳೆಯಲಾಗುತ್ತೆ. ಕಾಫಿ ಬೆಳೆಯೋದಕ್ಕಿಂತ ಮೊದಲು ಪ್ರಧಾನವಾಗಿದ್ದು ಏಲಕ್ಕಿನ. ಆ ಒಂದು ಜಾಗವನ್ನು ಕಾಫಿ ಇವತ್ತು ಆಕ್ರಮಿಸ್ಕೊಂಡಿದೆ ಅಂತ ಹೇಳಿ ನಾವು ಹೇಳ್ಬೋದು. ಇವತ್ತಿಗೂ ಕೂಡ ಸಾಕಷ್ಟು ಏಲಕ್ಕಿ ಇರೋ ಅಂಥದ್ದನ್ನು ನಾವಲ್ಲಿ ಗಮನಿಸ್ಬೋದು. ಈ ಏಲಕ್ಕಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ನಿರ್ವಹಣಾ ಕ್ರಮಗಳ ಬಗ್ಗೆ ಒಂದಷ್ಟು ತಿಳಿಸ್ಕೊಡಿ. ಏಲಕ್ಕಿ
ನಮ್ಮ ಏನು ಸಕಲೇಶ್ಪುರ ಭಾಗಗಳಿದೆ ಅದು ತುಂಬ ಬೆಳೀಲಿಕ್ಕೆ ತುಂಬ ಸೂಕ್ತವಾಗಿದೆ. ಒಳ್ಳೆ ಎಲಿವೇಶನ್ ಇದೆ. ಭೂಮಟ್ಟ ನಮಗೆ ಏನು ಒಂದು 600 ಮೀಟರ್ಸಿಂದ 1500 ಮೀಟರ್ಸ್ವರೆಗೂ ನಾವು ಏಲಕ್ಕಿ ಬೆಳೀಲಿಕ್ಕೆ ಸೂಕ್ತವಾಗಿದೆ. ನಮ್ಮ ಮಣ್ಣು ಕೂಡ ತುಂಬ ಆರ್ಗ್ಯಾನಿಕ್ ಮ್ಯಾಟರ್ಸಿಂದ ಕೂಡಿದೆ. ನಮ್ಮಲ್ಲಿ ಸಕಲೇಶ್ಪುರ, ಆಲೂರು, ಬೇಲೂರಲ್ಲಿ ಏನು ಮಲೆನಾಡು ಭಾಗ ಇದೆ, ಇಲ್ಲಿ ನಾವು ಶೇಡ್ನ ನೋಡ್ಬೋದು. ಏಲಕ್ಕಿಗೆ ಬಹುಮುಖ್ಯವಾಗಿ ಒಂದು ಶೇಡ್ನ ಅವಶ್ಯಕತೆ ಇರುತ್ತೆ, ನೆರಳಿನ ಅವಶ್ಯಕತೆ ಇರುತ್ತೆ. 50% ಶೇಡ್ ಬೇಕು. ಇದನ್ನ ಪ್ಯೂರ್ ಆಗಿ ವಿತೌಟ್ ಶೇಡ್ ನಾವು ಬೆಳೀಲಿಕ್ಕೆ ಬರೋದಿಲ್ಲ. ಮತ್ತು ಭೂಮಿಯ ಒಂದು pH 5.5 ಇಂದ 6.5 ಒಳಗಿರಬೇಕು. ಅದು ನಮ್ಮ ಭೂಮಿಗೆ ಸೂಕ್ತವಾಗಿದೆ. ಈ ನಮ್ಮ ಮಲೆನಾಡು ಭಾಗದ pH ಕೂಡ ಹೊಂದಾಣಿಕೆ ಆಗುತ್ತೆ. ಮತ್ತು ಡೀಪ್ ಸಾಯಿಲ್ ಇದೆ, ರೆಡ್ ಸಾಯಿಲ್ ಇದೆ. ಹಾಗಾಗಿ ಇದು ತುಂಬ ಚೆನ್ನಾಗಿ ಬರುತ್ತೆ. ನಾವು ಹೊಸದಾಗಿ ಏಲಕ್ಕಿ ಬೆಳೆಯೋದಾದರೆ ಮುಂಗಾರು ಟೈಮ್ನಲ್ಲಿ ಜೂನ್ ಜುಲೈ ಮಳೆ ಬೀಳೋಂಥ ಸಮಯದಲ್ಲಿ ನಾವು ಸೀಡ್ಲಿಂಗ್ಸ್ನ ತಂದು ಬೆಳೆ ಮಾಡ್ಕೊಬೋದು. ಹೌದು, ಕಂದುಗಳನ್ನ ತಂದು ಬೆಳೆ ಮಾಡ್ಕೊಬೋದು. ನಮ್ಮ ಸಕಲೇಶ್ಪುರದಲ್ಲೇ ಸಾಂಬಾರು ಮಂಡಳಿ ಕೂಡ ಇದೆ, ಅಲ್ಲೂ ಕೂಡ ಸಿಗ್ತದೆ ಸೀಡ್ಲಿಂಗ್ಸು. ಏಲಕ್ಕಿ ಅಂತಲೇ ಹೇಳೋದಿಲ್ಲ. ಸ್ಪೈಸಸ್ ಕ್ರಾಪ್ಸಲ್ಲಿ ಬಹುಮುಖ್ಯ ಅಂದರೆ ನಾವು ತೋಟನ ಹೈಜಿನ್ ಮೇಂಟೈನ್ ಮಾಡೋದೇ ತುಂಬ ಇಂಪಾರ್ಟೆಂಟ್. ಇಲ್ಲೇನು ಸ್ವಚ್ಛತೆ ತುಂಬ ಇಂಪಾರ್ಟೆಂಟ್. ಇಲ್ಲಿ ನಾವು ಪೆಸ್ಟ್ ಆ್ಯಂಡ್ ಡಿಸೀಸ್ ಇನ್ಸಿಡೆನ್ಸ್ ಯಾಕೆ ನೋಡ್ತೀವಿ ಅಂದರೆ ಹೈಜಿನ್ ಕಮ್ಮಿ ಆದಾಗ, ಏನು ಸ್ವಚ್ಛತೆ ಕಮ್ಮಿ ಆದಾಗ. ಕಾರ್ಡಮಮ್ಮಲ್ಲಿ ನಮಗೆ ಮುಖ್ಯವಾಗಿ ನಾವು ನೋಡೋ ಅಂಥ ಸಮಸ್ಯೆ ಅಂದರೆ, ಕಾಣೋ ಅಂಥ ಸಮಸ್ಯೆ ಅಂದರೆ ಬೀಟಲ್ ಸಮಸ್ಯೆ, ಕಾಂಡ ಕೊರಿಯೋ ಅಂಥದ್ದು. ಮತ್ತು ಏನು ಏಲಕ್ಕಿದು ಕ್ಯಾಪ್ಸಲ್ ಇರುತ್ತೆ, ಕಾಯಿ ಇರುತ್ತೆ, ಅದು ಕಾಯಿ ಕೊರಕ ರೋಗಗಳನ್ನ ನೋಡ್ತೀವಿ. ಏನು ಬೋರರ್ ಇರುತ್ತೆ, ಅದು ಒಂದು ತೂತ ಮಾಡ್ಕೊಂಡು ಹೋಗೋಂಥದ್ದು ನೋಡಿರ್ತೀವಿ. ಅದು ಆ ಕಾಂಡ ಎಲ್ಲ ಡ್ರೈ ಆಗ್ತಾ ಇರುತ್ತೆ, ಒಣಗಿ ಅದು ಕುಸಿದು ಬೀಳುತ್ತೆ. ನಾವಿಲ್ಲಿ ಏನು ಮಾಡ್ಬೋದು ಅಂದರೆ ಆದಷ್ಟು ತೋಟನ ಕ್ಲೀನಾಗಿಡೋ ಅಂಥದ್ದು. ಮತ್ತು ಸುತ್ತಮುತ್ತ ಎಲ್ಲೂ ಬಾಳೆ ಮತ್ತು ಈ ಗೆಣಸಿನ ಬೆಳೆ ಮತ್ತು ಕಳೆಗಳ ನಿರ್ವಹಣೆ ಬಹುಮುಖ್ಯ. ಇಲ್ಲಿ ಕಳೆಗಳ ನಿರ್ವಹಣೆ ವರ್ಷಕ್ಕೆ ಒಂದು 3-4 ಸತಿ ಮಾಡಬೇಕು. ಮತ್ತು ಏನು ಹಳೆದಾದಂಥ ಕಂದುಗಳು, ಆ ಹಳೆದಾದಂಥ ಕಂದುಗಳನ್ನ ತೆಗಿಯೋಂಥದ್ದು, ಒಣಗಿರೋ ಅಂಥ ಕಂದುಗಳನ್ನ ತೆಗಿಯೋಂಥದ್ದು, ಗಿಡಗಳನ್ನ ಶುಚಿಯಾಗಿಡೋ ಅಂಥದ್ದು ಬಹುಮುಖ್ಯ ಪಾತ್ರ ವಹಿಸ್ತದೆ. ಅದೇ ಥರ ನಮ್ಮಲ್ಲಿ ಕೆಮಿಕಲ್ ಮೆಥಡ್ ಅಂದರೆ ನಾವು ಇಮಿಡೋಕ್ಲೋರೋಪಿಡ್, ಸ್ಪೈನೋಸಿಡ್ನ ನಾವು ಸ್ಪ್ರೇ ಮಾಡೋದು 0.5% ಹಾಕ್ಕೊಂಡು. ಬಟ್ ಅದಕ್ಕಿಂತ ಮುಂಚೆ ತೋಟಗಳನ್ನ ನೀಟಾಗಿ ಕ್ಲೀನಾಗಿ ಇಟ್ಕೊಳೋದು ತುಂಬ ಬಹುಮುಖ್ಯ. ಕೆಮಿಕಲ್ಸ್ಗೆ ಆದಷ್ಟು ಹೋಗ್ದಲೇ ಇರೋದು ಉತ್ತಮ. ನೀಮ್ ಆಯಿಲ್ನ ಯೂಸ್ ಮಾಡ್ಕೊಳೋದು ಕೂಡ 2-3% ಕೂಡ ಎಫೆಕ್ಟಿವ್ ಆಗಿರುತ್ತೆ. ಬಟ್ ತೋಟಗಳನ್ನ ನೀಟಾಗಿ ಇಟ್ಕೊಳೋ ಅಂಥದ್ದು. ಏಲಕ್ಕಿಲಿ ಇನ್ನೊಂದೇನು ಅಂದರೆ ನೀರು ನಿಲ್ದಂಗೆ ನೋಡ್ಕೋಬೇಕು. ಎಲ್ಲೂ ನೀರು ನಿಲ್ದಂಗೆ ನೋಡ್ಕೋಬೇಕು. ಏಲಕ್ಕಿನ ಸಾಮಾನ್ಯವಾಗಿ ನಾವು ಇಳಿಜಾರು ಪ್ರದೇಶದಲ್ಲೇ ಬೆಳೆಯೋದು, ನೀರು ನಿಲ್ಲ ಅಂಥದ್ದಿರಲ್ಲ. ಇತ್ತೀಚೆಗೆ ಕಾಫಿ ತೋಟದಲ್ಲಿ ಎಲ್ಲಿ ಕೆಳಗೆ ನೀರಿನ ಒಂದು ಪಸೆ ಜಾಸ್ತಿ ಇರುತ್ತೆ ಅಂಥ ಕಡೆ ನಾವು ತೋಟಗಳು ಹಾಕೋತೀವಿ. ನಾನೇ ಸಕಲೇಶ್ಪುರದನ್ನ ಇರೋದ್ರಿಂದ ನಮ್ಮ ತೋಟಗಳಲ್ಲಿ ಕೆಳಗೆ ಇಳಿಜಾರಿನಲ್ಲಿ ಅಡಿಕೆ ಹಾಕೋ ಜಾಗದಲ್ಲಿ ನಾವು ಹಾಕಿರ್ತೀವಿ. ಅಲ್ಲಿ ಹಾಕಿದಾಗ ಏನಾಗುತ್ತೆ, ಡ್ರೈನೇಜ್ ಕೊಡಬೇಕು. ಡ್ರೈನೇಜ್ ಕೂಡ ಒಂದು ವೆರಿ ಇಂಪಾರ್ಟೆಂಟ್. ಒಂದು ಸ್ವಲ್ಪ ಕೊಟ್ಟಿಗೆ ಗೊಬ್ಬರ ಕೊಡೋದು ತುಂಬ ಸೂಕ್ತ. ಒಂದು ಮಣ್ಣು ಪರೀಕ್ಷೆ ಮಾಡಿಸ್ಕೊಂಡು ಬೆಳೆಗೆ ಏನು ಬೇಕೋ ಅದನ್ನ ನಮ್ಮ ಇಲಾಖೆ ಆದ್ರೆ ಆಯಿತು, ಇಲ್ಲ ಸ್ಪೈಸಸ್ ಬೋರ್ಡ್ ಆಯಿತು, ಒಂದು ಸತಿ ಕಂಡು ಅವ್ರಿಗೆ ಅದರಲ್ಲಿ ಏನು ಕೊರತೆ ಅನ್ನೋದನ್ನ ನೋಡಿಕೊಂಡು ಸ್ಪೈಸಸ್ ಕ್ರಾಪ್ಸ್ಗೆ ಮಿನಿಮಮ್ ಗೊಬ್ಬರ ಕೊಡೋದು ಕೂಡ ತುಂಬ ಉಪಯುಕ್ತ. ಅದರಲ್ಲಿ ಏನು ಅಂದರೆ ಟ್ರೈಕೋಡರ್ಮಾ ಮಿಕ್ಸ್ ಮಾಡಿಕೊಂಡು ಕೊಟ್ಟಿಗೆ ಗೊಬ್ಬರನ ವರ್ಷದಲ್ಲಿ 2 ಭಾಗ ಕೊಡೋದು ತುಂಬ ಮುಖ್ಯ. ಒಂದು ತೋಟ ಕ್ಲೀನಾಗಿ ಇಟ್ಕೊಳೋದು, ಇನ್ನೊಂದು ಕೊಟ್ಟಿಗೆ ಗೊಬ್ಬರಕ್ಕೆ ಟ್ರೈಕೋಡರ್ಮಾ ಮಿಕ್ಸ್ ಮಾಡ್ಕೊಂಡು ಕೊಡೋ ಅಂಥದ್ದು. ಮತ್ತು ಯಾವುದೇ ಥರದ ಓಸ್ಟ್ ಪ್ಲ್ಯಾಂಟ್ಸ್ಗಳು ಇಲ್ದಂಗೆ ನೋಡ್ಕೊಳೋದು ಬಹುಮುಖ್ಯ ಆಗಿರುತ್ತೆ ಕಾಳುಮೆಣಸಲ್ಲಿ. ಇನ್ನು ನಾವು ರೋಗ ಅಂತ ನೋಡಿದ್ರೆ ಕಟ್ಟೆ ಡಿಸೀಸ್ ಬರುತ್ತೆ ಮೇಜರಾಗಿ. ಕಟ್ಟೆ ಡಿಸೀಸ್ ಅದು ವೆಕ್ಟರ್ ಇಂದ ಬರೋ ಅಂಥದ್ದು. ಅಲ್ಲೂ ಕೂಡ ನಾವು ಇಮಿಡೋಕ್ಲೋರೋಪಿಡ್ ಅಥವಾ ಸ್ಪೈನೋಸ್ಪ್ಯಾಡ್ನ ಯೂಸ್ ಮಾಡ್ಕೊಳೋದು ಉತ್ತಮ ಇರುತ್ತೆ. ಬಟ್ ಏನು ಅಂದರೆ ಆದಷ್ಟು ಕಳೆಗಳನ್ನ ನಾವು ಕಮ್ಮಿ ಮಾಡ್ಕೊಂಡ್ರೆ ಈ ರೋಗಗಳು ಬರೋದಿಲ್ಲ. ಕಟ್ಟೆ ಡಿಸೀಸಲ್ಲಿ ನಾವು ಏನು ಮಾಡಬೇಕು ಮೊದಲು ಅನ್ನೋದ್ರೆ, ಬಹುಮುಖ್ಯವಾಗಿ ನಾವೇನು ಸಸಿಗಳನ್ನ ತರ್ತೀವಿ ಅದು ರೋಗಮುಕ್ತ ಪ್ರದೇಶದಿಂದ ತರಬೇಕು. ಮತ್ತು ಡಿಸೀಸ್ಗೆ ರೆಸಿಸ್ಟೆಂಟ್ ಆಗಿರೋ ವೆರೈಟಿಗಳನ್ನ ತರಬೇಕು. ಅದೇ ಥರ ತೋಟಗಳನ್ನ ಹೈಜೀನಾಗಿ ಇಟ್ಕೋಬೇಕು. ಮತ್ತು ನಾವು ಸೀಡ್ಸ್ನ ತಂದಾಗ ಒಂದು ಸೀಡ್ ಟ್ರೀಟ್ಮೆಂಟ್ ಅಂತ ಮಾಡ್ಕೋಬೇಕು. ಅದನ್ನೆಲ್ಲ ಮಾಡ್ಕೊಳ್ತಾ ಹೋದರೆ 1-2-3 ಪ್ರಿವೆಂಟಿವ್ ಸ್ಪ್ರೇಸ್ನ ಕೊಟ್ಟರೆ ಸಾಕು, ತುಂಬ ಚೆನ್ನಾಗಿ ಬರುತ್ತೆ. ಅದೇನಂತ ದೊಡ್ಡ ಆಗಲ್ಲ. ಬಟ್ ಏನಂದರೆ ರೋಗ ಬಂದಿರೋ ಅಂಥದ್ದು ಮತ್ತು ಗಿಡದಲ್ಲಿ ಒಣಗಿರೋ ಅಂಥದ್ದು ಮತ್ತು ಏನು ಇನ್ಫೆಕ್ಟೆಡ್ ಆಗಿದೆ ಆ ಬ್ರಾಂಚಸ್ನ ಮತ್ತು ಗಿಡನ ತೆಗೆದು ದೂರದಲ್ಲಿ ಹಾಕೋಂಥದ್ದು, ಸುಡೋ ಅಂಥದ್ದು ಭಾರಿ ಮುಖ್ಯ. ಸುಧಾರಿತ ತಳಿಗಳು ಯಾವ್ಯಾವಿದಾವೆ ಸರ್ ಏಲಕ್ಕಿಯಲ್ಲಿ? ಈಗ SKP 1 ಅಂತ ಇದೆ, 14 ಅಂತ ಇದೆ, ಕೂರ್ಗ್ದು ಒಂದು ಸೀರೀಸ್ ಇದೆ. ಈ ಸೀರೀಸ್ಗಳು ತುಂಬ ಚೆನ್ನಾಗಿದೆ. ಮತ್ತು ನೆಲ್ಯಾಡಿ ಗೋಲ್ಡು ಹೆಚ್ಚು ಜನಪ್ರಿಯವಾಗಿರ್ತಕ್ಕಂಥ ಇತ್ತೀಚಿನಲ್ಲಿ ಅದು ಕೂಡ ನಮ್ಮ ಸಕಲೇಶ್ಪುರದಲ್ಲಿ ಹೆಚ್ಚಿನದಾಗಿ ಬರ್ತಾ ಇದೆ. ಅದು ಕೂಡ ನಾವು ಬೆಳ್ಕೋಬೋದು. ಏಲಕ್ಕಿ ನಮಗೆ ಒಳ್ಳೆ ಆಹಾರ ಪದಾರ್ಥಗಳಿಗೆ ಒಂದು ಒಳ್ಳೆ ಸುವಾಸನೆ ಕೊಡುತ್ತೆ. ಇದನ್ನ ಹೆಚ್ಚಿನದಾಗಿ ಸ್ವೀಟ್ಸ್ನಲ್ಲಿ ತುಂಬ ಬಳಸ್ತಾರೆ. ವಿಶೇಷವಾಗಿ ನಾನ್ ವೆಜಲ್ಲಿ ಕೂಡ ಸಾಕಷ್ಟು ಬಳಸ್ತಾರೆ. ಇದಕ್ಕೆ ಗಲ್ಫ್ ನೇಷನ್ಸಲ್ಲಿ ತುಂಬಾ ಒಂದು ಬೇಡಿಕೆ ಇದೆ. ಏಲಕ್ಕಿನ ನಾವು ಏನಾಗಿ ಈ ಪ್ರೊಸೆಸ್ ಮಾಡ್ತಾಯಿದ್ದಾರೆ, ವ್ಯಾಲ್ಯೂ ಅಡಿಷನ್ ಮಾಡ್ತಾರೆ ಅಂದರೆ ಇತ್ತೀಚಿನ ದಿನಗಳಲ್ಲಿ ಏಲಕ್ಕಿ ಪೌಡ್ರ್ ಮಾಡ್ತಾಯಿದ್ದಾರೆ, ಮೌತ್ ಫ್ರೆಶ್ನರ್ ಆಗಿ ಮಾಡ್ತಾಯಿದ್ದಾರೆ, ಏಲಕ್ಕಿಯಿಂದ ಎಣ್ಣೆ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ, ಒಲಿಯೋರಸನ್ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಮತ್ತು ಸ್ವೀಟ್ಸ್ಗಳಲ್ಲಿ ಆದಷ್ಟು ಬಳಸ್ತಾಯಿದ್ದಾರೆ, ಮಸಾಲ ಪದಾರ್ಥಗಳಾಗಿ ಇದನ್ನ ಸಾಕಷ್ಟು ಬಳಸ್ತಾಯಿದ್ದಾರೆ. ಇದು ಇದರ ಒಂದು ವಿಶೇಷತೆ. ಇತ್ತೀಚಿನ ದಿನಗಳಲ್ಲಿ ನಾವು ತಳಿಗಳ ಬಗ್ಗೆ ನೋಡೋದಾದ್ರೂ ನಮಗೆ ಮೂಡಿಗೆರೆ 1 ಇದೆ, PV1 ಇದೆ, SKP 14 ಇದೆ, ICRI 1
4 ಈ ಬೆಳೆಗಳು ಮಲ್ಬಾರ್ ಟೈಪಲ್ಲಿ ನಮಗೆ ನೆಲಡಿಗೈನ ಅಥವಾ ಗೋಲ್ಡ್ ಕೂಡ ಬರುತ್ತೆ. ಅವು ಕೂಡ ಒಂದು ಒಳ್ಳೆ ತಳಿಗಳು. ಏಲಕ್ಕಿಯ ನಂತರ ಮತ್ತೊಂದು ಪ್ರಧಾನವಾದಂತಹ ಸಾಂಬಾರ ಪದಾರ್ಥ ಅಂತ ಹೇಳಿದರೆ ಕಾಳುಮೆಣಸು. ಅದನ್ನು ಕೂಡ ನಮ್ಮ ಸುತ್ತಮುತ್ತ ಹೆಚ್ಚಿನದಾಗಿ ಬೆಳೆಯಲಾಗ್ತಾ ಇದೆ. ಈ ಕಾಳುಮೆಣಸಿನಲ್ಲಿ ಏನೆಲ್ಲ ನಿರ್ವಹಣಾ ಕ್ರಮಗಳನ್ನು ಅನುಸರಿಸಿದರೆ ಇನ್ನೂ ಉತ್ತಮವಾದಂಥ ಇಳುವರಿಯನ್ನು ಹಾಗೂ ಗುಣಮಟ್ಟದ ಒಂದು ಕಾಳುಗಳನ್ನು ಪಡಿಬಹುದು? ನಮ್ಮಲ್ಲಿ ಕಾಳುಮೆಣಸನ್ನ ನಾವು ಕಾಫಿ ತೋಟಗಳಲ್ಲಿ ಮತ್ತು ಅಡಿಕೆ ತೋಟಗಳಲ್ಲಿ ಅಂತರ ಬೆಳೆಯಾಗಿ ಬೆಳೀತಾ ಇದ್ದೀವಿ. ಬೇರೆ ದೇಶಗಳಲ್ಲಿ ಕೆಲವೊಂದು ದೇಶಗಳಲ್ಲಿ ಅದನ್ನ ಮಾನೋಕ್ರಾಪಾಗಿ ಕೂಡ ಬೆಳೀತಾ ಇದ್ದಾರೆ, ಪೋಲ್ಸ್ ಮೇಲೆ ಬೆಳೀತಾ ಇದ್ದಾರೆ. ಬಟ್ ನಮ್ಮಲ್ಲಿ ನಾವು ಮಾನೋಕ್ರಾಪ್ಗಿಂತ ಇಂಟರ್ ಕ್ರಾಪಾಗಿ ಬೆಳೀತಾ ಇದ್ದೀವಿ. ಇದರಿಂದ ಒಳ್ಳೆ ಆದಾಯ ಬರ್ತಾ ಇದೆ. ಕಾಫಿ ತೋಟಗಳಲ್ಲಿ ಇವತ್ತು ನಮಗೆ ಕಾಫಿಗಿಂತ ಕಾಳುಮೆಣಸಿನಲ್ಲೇ ಒಂದು ಹೆಚ್ಚು ಆದಾಯ ಬರೋದನ್ನು ನೋಡ್ತಾ ಇದ್ದೀವಿ. ನಮ್ಮಲ್ಲಿ ಕಾಳುಮೆಣಸು ತುಂಬ ಚೆನ್ನಾಗಿ ಬರುತ್ತೆ. ಕಾಳುಮೆಣಸಿಗೂ ಏಲಕ್ಕಿ ಅಂತೆ ಒಂದು ನಮ್ಮ ಮಲೆನಾಡು ಭಾಗ ತುಂಬ ಸೂಕ್ತವಾಗಿದೆ. ಭೂಮಿಯಲ್ಲಿ ಸಾಕಷ್ಟು ಆರ್ಗ್ಯಾನಿಕ್ ಕಂಟೆಂಟ್ ಇರೋದು ಅಂಥದ್ದು, 5.5 ಇಂದ 6.5 ಒಳಗೆ pH ಇರೋ ಅಂಥದ್ದು, ಒಳ್ಳೆ ಮಳೆ ಆಗೋಂಥದ್ದು, ಎಲಿವೇಷನ್ನು 300 ಮೀಟರ್ಸಿಂದ 1500 ಮೀಟರ್ಸ್ವರೆಗೂ ಎಲ್ಲ ಹಾಕಿದ್ರೂ ಚೆನ್ನಾಗಿ ಬರುತ್ತೆ. ಇದು ಕೂಡ ಒಂದು ಸ್ವಲ್ಪ ಶೇಡ್ನ ಬಯಸುತ್ತೆ. ಒಳ್ಳೆ ಮಳೆ ಬೇಕು. 1500 mm ಇಂದ ಒಂದು 3000 mm ವರೆಗೂ ಮಳೆ ಬೇಕು ಇದಕ್ಕೆ. ಆ ಮಳೆ ಇರೋ ಅಂಥ ಪ್ರದೇಶದಲ್ಲಿ ಎಲ್ಲೇ ಬೆಳೆದ್ರೂ ತುಂಬ ಚೆನ್ನಾಗಿ ಬರುತ್ತೆ. ನಾವು ಇತ್ತೀಚಿನ ದಿನಗಳಲ್ಲಿ ಕಾಳುಮೆಣಸನ್ನ ಹೊಸ ತಳಿಗಳು ಕೂಡ ಸಾಕಷ್ಟು ನೋಡ್ತಾ ಇದ್ದೀವಿ. ಬಟ್ ರೈತರಿನೂ ಪಣಿಯೂರು ಅಲ್ಲೇ ಇದ್ದಾರೆ, ಓಲ್ಡ್ ಸೀರೀಸಲ್ಲೇ ಇದ್ದಾರೆ. ಕರಿಮುಂಡ ಕ್ರಾಸ್ ಮಾಡಿರೋಂಥ ತಳಿಗಳು ಕೂಡ ಪಣಿಯೂರು 6-7, ಪಣಿಯೂರು 5, ಕರಿಮುಂಡ, ಶ್ರೀಕರ, ಶುಭಕರ, ಪಂಚಮಿ ಇವೆಲ್ಲ ತುಂಬ ಚೆನ್ನಾಗಿದೆ. ಇತ್ತೀಚಿನ ದಿನಗಳಲ್ಲಿ ಕೂಡ ಇಡುಕಿಯಿಂದ ಎಲ್ಲ ಒಂದು ಸ್ವಲ್ಪ ಹೊಸ ಥರದ ಕಾಳುಮೆಣಸಿನ ತಳಿಗಳನ್ನೂ ತಂದು ಜನ ಬೆಳೀತಾರೆ. ಬೆಳಿಬೋದು, ಏನೂ ತೊಂದರೆ ಇಲ್ಲ. ಕಾಳುಮೆಣಸಿಗೆ ಏನು ಅಂದರೆ ನೀರು ನಿಲ್ದಾಗ ನೋಡ್ಕೋಬೇಕು. ನಾವು ಪ್ರಮುಖವಾಗಿ ನಾವು ಕಾಳುಮೆಣಸಿನಲ್ಲಿ ನೋಡ್ಕೋಬೇಕಾಗಿರೋದು ನೀರು ನಿಲ್ದಂಗೆ ನೋಡ್ಕೋಬೇಕು. ನಾವು ಅದಕ್ಕೆ ಒಂದು ಏನು ತರಗಳಿರುತ್ತೆ ಆ ತರಗನೆಲ್ಲ ಮಿಚ್ಚಿ ಒಂದು ಒಳ್ಳೆ ಮಲ್ಚಿಂಗ್ ಮಾಡಬೇಕು. ಎಲ್ಲೂ ಕಾಂಡಕ್ಕೆ ನೀರು ಹೋಗ್ದಂಗೆ ನೋಡ್ಕೋಬೇಕು. ಅದಕ್ಕೆ ಮಣ್ಣೇರಿಸಿ ಒಂದು ಸ್ವಲ್ಪ ನೀಟಾಗಿ ಇಟ್ಕೋಬೇಕು. ಒಳ್ಳೆ ಡ್ರೈನೇಜ್ ಕೊಡಬೇಕು. ಜೊತೆಗೆ ಕಾಳುಮೆಣಸಲ್ಲಿ ಒಂದು 2-3 ಸತಿ ಸ್ಪ್ರೇ ಕೊಡಬೇಕು. ಮಳೆ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಯಾವ್ದಾದ್ರು ನಿಮಗೆ ಕಾಪರ್ ಬೇಸ್ಡ್ ಫಂಗಿಸೈಡ್ಸ್, COC ಇರ್ಬೋದು, ಇಲ್ಲ ಬೋಡಿಯಾಕ್ ಮಿಕ್ಸ್ಚರ್ ಇರ್ಬೋದು. ಮಳೆ ಶುರುವಾದ ನಂತರ ಸಾಫು ಅಥವಾ ರಿಡೋಮಿಲ್ನ ಯೂಸ್ ಮಾಡೋದು ಕೂಡ ತುಂಬ ಒಳ್ಳೆಯದಿರುತ್ತೆ. ಮಳೆ ಮಧ್ಯ ಗ್ಯಾಪ್ಗಳಲ್ಲಿ ಕೊಡೋವಂಥದ್ದು. ಆಮೇಲೆ ಇದಕ್ಕೆ ಕೊಟ್ಟಿಗೆ ಗೊಬ್ಬರಕ್ಕೆ ಟ್ರೈಕೋಡರ್ಮಾ ಮಿಕ್ಸ್ ಮಾಡಿಕೊಂಡು ಕೊಡೋವಂಥದ್ದು ಕೂಡ ಸೂಕ್ತ. 1-2 ಸತಿ ಕೊಟ್ಟರೆ ತುಂಬ ಅನುಕೂಲ ಆಗ್ತದೆ. ನಾವು ಕಾಳುಮೆಣಸಿನಲ್ಲಿ ಬಹುಮುಖ್ಯವಾಗಿ ನೋಡೋ ಅಂಥ ಡಿಸೀಸ್ ಅಂದರೆ ವಿಲ್ಟ್ ನೋಡ್ತೀವಿ, ಕ್ವಿಕ್ ವಿಲ್ಟ್ ನೋಡ್ತೀವಿ, ಸ್ವರ್ಗ ರೋಗ ನೋಡ್ತೀವಿ. ಈ ಸ್ವರ್ಗ ರೋಗ ಇದಕ್ಕಿದಂಗೆ ಗಿಡ ತಕ್ಷಣವೇ ಸ್ವರ್ಗ ಸ್ಟಾರ್ಟ್ ಆಗಿಬಿಡ್ತದೆ. ಒಂಥರ ಎಲ್ಲ ಡ್ರೈ ಆದಂಗೆ ಇಲೆ ಬೀಳಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ, ಎಲ್ಲ ಹಿಂಗೆ ಆಗಿಬಿಡುತ್ತೆ. ಇದಕ್ಕೆ ನಾವು ಫಸ್ಟಿಂದನೂ ಸ್ಪ್ರೇ, ಒಂದು ಕ್ಯಾಲೆಂಡರ್ ಮೆಥಡಲ್ಲಿ ಮಳೆ ಶುರುವಾಗೋಕ್ಕಿಂತ ಮುಂಚೆಯಿಂದ ಕೂಡ ನಾವು ಕಾಪರ್ ಬೇಸ್ಡ್ ಫಂಗಿಸೈಡ್ಸ್ನ ಸ್ಪ್ರೇ ಮಾಡೋದು ತುಂಬ ಸೂಕ್ತ. ಆಮೇಲೆ ಮರದ ಬುಡಕ್ಕೂ ಡ್ರಂಚಿಂಗ್ ಮಾಡ್ಕೊಬೇಕು. ಔಷಧಿನ ಒಂದು ಸ್ವಲ್ಪ ಡ್ರಂಚ್ ಮಾಡಬೇಕು. ಮತ್ತು ಏನು ಹೊಸ ಬಳ್ಳಿಗಳು ನೆಲ ಮೇಲೆ ಹರಡ್ಕೊಂಡಿರುತ್ತೆ ಅದನ್ನ ಕಟ್ಟಬೇಕು, ಇಲ್ಲ ಕಟ್ ಮಾಡಬೇಕು, ಕ್ಲೀನ್ ಮಾಡಬೇಕು. ಇದು ಬಹುಮುಖ್ಯ. ಅದೇ ಥರ ನಾವು ಹುಳಗಳು ನೋಡೋದಾದರೆ ಕಾಳುಮೆಣಸಿಗೆ ವೈನ್ ಬೋರರ್ ಬರುತ್ತೆ. ಅದಕ್ಕೆ ಸ್ಪೈನೋಸೈಡ್ ಅಥವಾ ಇಮಿಡೋಕ್ಲೋರೋಪಿಡ್ನ ಸ್ಪ್ರೇ ಮಾಡಿದ್ರೆ 0.5 ml ಅಷ್ಟು ಕಂಟ್ರೋಲ್ ಆಗುತ್ತೆ. ಅದೇ ಥರ ಇನ್ನೊಂದು ಯೆಲ್ಲೋಯಿಂಗ್, ಸ್ಲೋ ವಿಲ್ಟ್ ಅಂತ ಕರಿತೀವಿ. ಅದು ಕೂಡ ನಾವು ಫಂಗಿಸೈಡ್ಸ್ನ ಸೂಕ್ತವಾಗಿ ಬಳಸ್ಕೊಳ್ಳೋದ್ರ ಮುಖಾಂತರ ನಾವು ಕಂಟ್ರೋಲ್ ಮಾಡ್ಕೊಬೋದು. ಅದರಲ್ಲೇನೂ ಸಮಸ್ಯೆ ಆಗೋದಿಲ್ಲ. ಆದರೆ ಏನಂದ್ರೆ ಒಂದು ಸ್ವಲ್ಪ ಆರ್ಗ್ಯಾನಿಕ್ ಕಂಟೆಂಟ್ನ ಜಾಸ್ತಿ ಕೊಡಬೇಕು. ತೋಟಗಳಲ್ಲಿ ನೀರು ನಿಲ್ದಂಗೆ ನೋಡ್ಕೋಬೇಕು. ಒಳ್ಳೆ ಡ್ರೈನೇಜ್ ಕೊಡಬೇಕು. ಒಂದು ಸ್ವಲ್ಪ ಮಣ್ಣೇರಿಸೋ ಅಂಥದ್ದು, ಮತ್ತು ಬಳ್ಳಿನ ಒಂದು ಸ್ವಲ್ಪ ನೀಟಾಗಿ ಇಟ್ಕೊಳ್ಳೋ ಅಂಥದ್ದು. ಆಮೇಲೆ ಶೇಡ್ ರೆಗ್ಯುಲೇಷನ್, ಒಂದು ಸ್ವಲ್ಪ ಶೇಡ್ ಜಾಸ್ತಿ ಆದಾಗ ಏನಾಗುತ್ತೆ, ರೋಗಗಳು ಹರಡೋ ಅಂಥದ್ದು ಜಾಸ್ತಿ ಆಗುತ್ತೆ. ಒಂದು ಸ್ವಲ್ಪ ಶೇಡ್ನ ವರ್ಷ ಮರಗಳನ್ನ ಟ್ರಿಮ್ ಮಾಡಿಸೋದ್ ಮುಖಾಂತರ ಏನು ನಾವು ಮರ್ಗಸಿಂತ ಮಾಡ್ತೀವಿ ಅದನ್ನ ಮಾಡಿಕೊಂಡು ಗಾಳಿ ಆಡಂಗೆ ತೋಟ ಇಟ್ಕೊಂಡ್ರೆ ಏನು ಪ್ರಾಬ್ಲಮ್ ಇಲ್ಲ ಇದರಲ್ಲಿ. ಇದಿಷ್ಟು ಕಾಳುಮೆಣಸಿಗೆ ಸಂಬಂಧಪಟ್ಟಂತಹ ವಿಚಾರಗಳು. ಇನ್ನು ಇಡೀ ಜಿಲ್ಲೆಯಾದ್ಯಂತ ಬೆಳೆಯುವಂತಹ ಒಂದು ಸಾಂಬಾರು ಪದಾರ್ಥ ಅಂತ ಹೇಳಿದರೆ ಅದು ಶುಂಠಿ. ನಮ್ಮ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲೂ ಇದರ ಸಾಗುವಳಿಯನ್ನು ಮಾಡಲಾಗ್ತಾ ಇದೆ. ಶುಂಠಿ ಬೆಳೆಯ ಒಂದು ವಿಶೇಷತೆಯನ್ನು ತಿಳಿಸ್ಕೊಡಿ, ಮತ್ತು ಇಲ್ಲಿ ಏನೆಲ್ಲ ನಿರ್ವಹಣಾ ಕ್ರಮಗಳನ್ನು ಅನುಸರಿಸುವ ಮೂಲಕ ನಾವು ಶುಂಠಿಯಲ್ಲಿ ಉತ್ತಮವಾದಂತಹ ಬೆಳೆಯನ್ನು ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ. ಶುಂಠಿ ನಮ್ಮ ಜಿಲ್ಲೆಯಲ್ಲಿ ತಾವು ಸರ್ ಹೇಳ್ದಂಗೆ ಎಲ್ಲ ಕಡೆನೂ ಬೆಳೀತಾರೆ. ಶುಂಠಿ ಇವತ್ತು ಏನು ಗದ್ದೆಗಳಿದೆ ಎಲ್ಲ ಕಡೆನೂ ಬರ್ತದೆ. ಮಲೆನಾಡಲ್ಲಿ ಇವತ್ತು ದಿನ್ನೆ ಮೇಲೆ ಕೂಡ ಸ್ಟಾರ್ಟ್ ಮಾಡಲಿಕ್ಕೆ ನೀರಿರೋದ್ರಿಂದ ಬೆಳೀಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ರಿಯೋ ಡಿ ಜನರ ನಮ್ಮಲ್ಲಿ ಹೆಚ್ಚಾಗಿ ಬೆಳೀತಾರೆ. ಬೇರೆ ವೆರೈಟೀಸ್ ಅಷ್ಟೇನು ಬೆಳೆಯಲ್ಲ. ರಿಯೋ ಡಿ ಜನರ ತುಂಬ ಬೆಳೀತಾರೆ. ಶುಂಠಿ ಕೂಡ ಒಂದು ಕೆಂಪು ಮರಳು ಮಿಶ್ರಿತ ಮಣ್ಣು ಸೂಕ್ತವಾಗಿರುತ್ತೆ. ಒಳ್ಳೆ ಏರಿಯೇಷನ್ ಇರಬೇಕು ಮತ್ತು ಡ್ರೈನಿಂಗ್ ಇರಬೇಕು ಮಣ್ಣಲ್ಲಿ. pH 6.5 ಇಂದ 7.5 ವರೆಗೆ ನಡೀತದೆ, ಚೆನ್ನಾಗಿ ಬರುತ್ತೆ. ಶುಂಠಿಲಿ ನಾವು
ನಾವು ಏರು ಮಡಿ ಮಾಡ್ಕೊಳೋದು ತುಂಬ ಇಂಪಾರ್ಟೆಂಟು. 1 ಮೀಟ್ರ್ ಅಗಲ ಇರೋ ಅಂಥ ಏರು ಮಡಿ ಮಾಡ್ಕೊಳ್ಳೋದು, ಒಂದು 15 ಸೆಂಟಿಮೀಟ್ರಿಂದ 20 ಸೆಂಟಿಮೀಟ್ರ್ ಇರೋ ಎತ್ತರ ನೋಡ್ಕೊಳ್ಳೋವಂಥದ್ದು. ಮತ್ತು ಆರ್ಗ್ಯಾನಿಕ್ ಕಂಟೆಂಟ್ನ ಜಾಸ್ತಿ ಕೊಡಬೇಕು, ಸಾವಯವ ಪದಾರ್ಥಗಳನ್ನ ಜಾಸ್ತಿ ಕೊಡಬೇಕು. ಮತ್ತು ನಾವು ರೈಸ್ ಬೆಡ್ ಮಾಡ್ಕೊಂಡಾಗಲೇ ನಾವು ಒಂದು ಸ್ವಲ್ಪ ಬೇವಿನ ಹಿಂಡಿನ ಬಳಸೋವಂಥದ್ದು ತುಂಬ ಸೂಕ್ತ. ಆಮೇಲೆ ಗಿಡದಿಂದ ಗಿಡಕ್ಕೆ ಮತ್ತು ಸಾಲಿಂದ ಸಾಲಕ್ಕೆ 20/30 ಕೊಡ್ಕೊಂಡ್ರೆ ತುಂಬ ಸೂಕ್ತ. 20/20 ಕೊಡ್ತಾರೆ, 15/20 ಕೊಡ್ತಾರೆ. ಬಟ್ 20-30 ನಾವು ಸ್ಪೇಸಿಂಗ್ ಮೇಂಟೈನ್ ಮಾಡಿದಾಗ ಏನಾಗುತ್ತೆ, ಒಂದು ಸ್ವಲ್ಪ ಗಿಡಕ್ಕೆ ಏರಿಯೇಷನ್ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಸ್ಪೇಸಿಂಗ್ ಒಂದು ಸ್ವಲ್ಪ ಜಾಸ್ತಿ ಕೊಟ್ಕೊಂಡು ಬೆಳೆಯೋದು ಮುಕ್ತ, ಇದರಲ್ಲಿ ಸೂಕ್ತ. ಇದರಲ್ಲಿ ನಾವು ಒಂದು ಸ್ವಲ್ಪ ಅದ್ರ ಮೇಲೆ ಮಲ್ಚ್ ಮಾಡೋದು ಕೂಡ, ನಾವೇನು ಇನಿಷಿಯಲ್ ಸ್ಟೇಜಲ್ಲಿ ನಾವು ಬಿತ್ತನೆ ಮಾಡ್ತೀವಿ, ಗೆಡ್ಡೆಗಳನ್ನ ಹಾಕ್ತೀವಿ, ಆವಾಗ ಮಲ್ಚಿಂಗ್ ಮಾಡ್ಕೊಳೋದು ಕೂಡ ಒಂದು ಸೂಕ್ತವಾಗಿರುತ್ತೆ. ಶುಂಠಿಗೆ ನಾವು ನಮ್ಮ ಭಾಗಗಳನ್ನ ನೋಡ್ದಂಗೆ ಹುಳಗಳ ಸಮಸ್ಯೆಗಿಂತ ರೋಗಗಳು ಜಾಸ್ತಿ. ಹುಳಗಳು ಇದರಲ್ಲೂ ಶೂಟ್ ಬೋರರ್ ಬರುತ್ತೆ. ಶೂಟ್ ಬೋರರ್ಗೆ ನಾವು ಇಮಿಡ ಅಥವಾ ಯಾವುದೇ ಒಂದು ಪೆಸ್ಟಿಸೈಡ್ಸ್ನ ಯೂಸ್ ಮಾಡಿಕೊಂಡ್ರೆ ಏನು ದೊಡ್ಡ ಪ್ರಾಬ್ಲಮ್ ಅನ್ಸೋದಿಲ್ಲ. ಇಮಿಡೋಕ್ಲೋರೋಪಿಡ್ ಇರ್ಬೋದು, ಸ್ಪೈನೋಸ್ಪ್ಯಾಡ್ ಇರ್ಬೋದು, ಇಲ್ಲ ಕ್ಲೋರೋಪೆರಿಫಸ್ ಇರ್ಬೋದು, ಅವನ್ನ ರೆಗ್ಯುಲರಾಗಿ ಬಳಸ್ತಾ ಹೋದರೆ ಅದರದ್ದು ಏನೂ ಸಮಸ್ಯೆ ಬರೋದಿಲ್ಲ. ನಾವು ಶುಂಠಿಲಿ ಬಹುಮುಖ್ಯವಾಗಿ ನೋಡೋದು ರೋಗ. ಅದರಲ್ಲಿ ಒಂದು ಸಾಫ್ಟ್ ರಾಟ್, ಗೆಡ್ಡೆ ಕೊಳೆ ಅಂಥದ್ದು, ಇನ್ನೊಂದು ಯೆಲ್ಲೋಯಿಂಗ್. ಈ ಸಾಫ್ಟ್ ರಾಟಲ್ಲಿ ಏನಾಗುತ್ತೆ, ನಾವು ಆ ಗೆಡ್ಡೆನ ಕೈಯಲ್ಲಿ ಇಟ್ಕೊಂಡು ನೋಡಿದಾಗ ಮೆತ್ತಗಾಗಿರುತ್ತೆ, ತುಂಬ ಮೆತ್ತಗಾಗಿರುತ್ತೆ. ಅದನ್ನ ಪ್ರೆಸ್ ಮಾಡಿದ್ರೆ ಒಂಥರ ಸ್ಮೆಲ್, ನೋಡಿದ್ರೆ ಕೆಟ್ಟ ಸ್ಮೆಲ್ ಬರುತ್ತೆ. ಮತ್ತು ಪ್ರೆಸ್ ಮಾಡಿದಾಗ ಅದರಲ್ಲಿ ಒಂಥರ ಲೋಳಿ ಕೂಡ ಬರ್ತಾ ಇರುತ್ತೆ, ಕೊಳಿತಾ ಇರುತ್ತೆ. ಆ ಸ್ಮೆಲ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಇದಕ್ಕೆ ಕಾಪರ್ ಬೇಸ್ಡ್ ಎನಿ ಫಂಗಿಸೈಡ್, ನಾವು ಬೋಡಿಯೋ ಮಿಕ್ಸ್ಚರ್ ಇರ್ಬೋದು, COC ಇರ್ಬೋದು, ಮತ್ತು ಸಾಫು, ಕಾರ್ಬನ್ ಡೈಸಿಮಿತ್ ಮತ್ತು ಮೆಟಾಲಾಕ್ಸಿಲಿರ ಅಂತ ಸ್ಪ್ರೇಸ್ಗಳನ್ನ ಕೊಟ್ಕೊಂಡು ಅವಾಯ್ಡ್ ಮಾಡ್ಕೊಬೋದು. ಇದರಲ್ಲೂ ಕೂಡ ಒಂದು ಹೆಚ್ಚಿನ ಇಳುವರಿಗೆ ನಾವು ಕಳೆಗಳನ್ನ ನಿರ್ವಹಣೆ ಮಾಡೋ ಅಂಥದ್ದು, ನೀರನ್ನ ಹಾಯಿಸೋ ಅಂಥದ್ದು, ರೆಗ್ಯುಲರಾಗಿ ನೀರು ಕೊಡೋ ಅಂಥದ್ದು, ಮತ್ತು ಸ್ಪ್ಲಿಟ್ ಡೋಸ್ಗಳಲ್ಲಿ ಫರ್ಟಿಲೈಸರ್ ಕೊಡೋ ಅಂಥದ್ದು. ಆಮೇಲೆ ನಾನು ರೈತರಲ್ಲಿ ಹೇಳೋದು, ಈ ಶುಂಠಿ ಮತ್ತು ಅರಿಶಿನ ಬೆಳಿಬೇಕಾದ್ರೆ ಒಂದು ಸ್ವಲ್ಪ ನಾವು ನಮ್ಮ ಸಾಯಿಲ್ನ ಟೆಸ್ಟ್ ಮಾಡಿಸಿ ಅದಕ್ಕೆ ಸೂಕ್ತವಾಗ ಅಂಥ ಫರ್ಟಿಲೈಸರ್ಸ್ನ ಕೊಡೋದು ತುಂಬ ಸೂಕ್ತ. ಯಾಕೆಂದರೆ ಇದು ಸಾಕಷ್ಟು ಪೋಷಕಾಂಶಗಳನ್ನ ಕೇಳುತ್ತೆ. ಹಾಗಾಗಿ ನಾವು 2-3 ಬಾರಿ ಫರ್ಟಿಲೈಸರ್ಸ್ ಕೊಡಬೇಕಾಗತ್ತೆ, ಬೆಡ್ ಮಾಡಿದಾಗ ಕೊಡಬೇಕಾಗತ್ತೆ. ಅದನ್ನ ಕೊಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ಇದರಲ್ಲಿ ನಾವು ಬಹುಮುಖ್ಯವಾಗಿ ಶುಂಠಿಲಿ ನಮಗೆ ರೈತರಿಗೆ ಪ್ರಾಬ್ಲಮ್ ಬರ್ತಾ ಇರೋದು ಕೊಳೆ ರೋಗ ಮತ್ತು ಏನು ಯೆಲ್ಲೋಯಿಂಗ್ ಡಿಸೀಸ್ ಬರ್ತಾ, ಇದು ಪ್ರಮುಖವಾದ ರೋಗ. ಇದಕ್ಕೆ ಫಸ್ಟಿಂದ ಒಂದು ಕಾಪರ್ ಬೇಸ್ಡ್ ಫಂಗಿಸೈಡ್ಸ್ನ ಯೂಸ್ ಮಾಡೋದು ತುಂಬ ಸೂಕ್ತ. ಫಸ್ಟ್ಗೆ ಏನು ಸಾಫು, ರಿಡೋಮಿಲ್ಲು, ಮೆಟಾಲಾಕ್ಸಿಲ್ ಈ ಥರದ್ದೇನು ಬೇಕಾಗಿಲ್ಲ. ಫಸ್ಟ್ಗೆ ನಾವು ಸಿಂಪಲ್ ಕೆಮಿಕಲ್ಸ್ ಆದಂಥ ಬೋಡಿಯಾಕ್ ಮಿಕ್ಸ್ಚರ್ನ ನಾವು ಸೂಕ್ತವಾಗಿ ಬಳಸ್ಕೊಳ್ತಾ ಹೋದರೆ, ಒಂದು ಎವ್ರಿ 15 ಡೇಸ್ ಕ್ಯಾಲೆಂಡರ್ ಇವೆಂಟ್ ಹಂಗೆ ಮಾಡ್ಕೊಂಡು ಹೋದರೆ ತುಂಬ ಸೂಕ್ತವಾಗಿರುತ್ತೆ. ಅರ್ಶನದಲ್ಲೂ ಕೂಡ ಸೇಮ್ ಪ್ರಾಬ್ಲಮ್ಮೇ, ಶುಂಠಿ ಹಂಗೆ ಶೂಟ್ ಬೋರರ್ ಬರುತ್ತೆ ಇನ್ಸೆಕ್ಟ್ಸಲ್ಲಿ. ಅದೇ ಥರ ರೋಗದಲ್ಲಿ ಗೆಡ್ಡೆ ಕೊಳೆ ಮತ್ತು ಯೆಲ್ಲೋಯಿಂಗು, ಅದಕ್ಕೂ ಸೇಮು ಕಾಪರ್ ಬೇಸ್ಡ್ ಫಂಗಿಸೈಡ್ಸ್ನ ಬಳಸ್ಕೊಂಡ್ರೆ ಅದರಲ್ಲಿ ಯಾವುದೇ ರೋಗಗಳಿಗೆ ಅವಕಾಶ ಇರೋದಿಲ್ಲ. ಇದಿಷ್ಟು ಶುಂಠಿ ಬೆಳೆಗೆ ಸಂಬಂಧಪಟ್ಟಂತಹ ವಿಚಾರಗಳು. ಶುಂಠಿಯ ಮಾದರಿಯಲ್ಲಿಯೇ ಹಿಂದೆ ಈಗೆಲ್ಲಿ ಶುಂಠಿಯನ್ನು ಬೆಳೀತಾ ಇದ್ದೀವೋ ಆ ಜಾಗದಲ್ಲೆಲ್ಲ ಹಸಿಮೆಣಸಿನಕಾಯಿನ ಹೆಚ್ಚಾಗಿ ನಮ್ಮ ಹಾಸನ ಜಿಲ್ಲೆಯಲ್ಲಿ ಬೆಳೆಯಲಾಗ್ತಾ ಇತ್ತು. ಹಸಿಮೆಣಸಿನಕಾಯಿನ ಒಂದು ಪ್ರವಾಹದ ರೀತಿಯಲ್ಲಿ ಬೆಳೀತಾ ಇತ್ತು ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ. ಈಗ ಸ್ವಲ್ಪ ಆ ಜಾಗವನ್ನು ಶುಂಠಿ ಆಕ್ರಮಿಸ್ಕೊಂಡಿದೆ. ಅಲ್ಲಲ್ಲಿ ಹಸಿಮೆಣಸಿನಕಾಯಿನ ಬೆಳೆಯುವಂತಹ ಕೃಷಿಕರು ಕೂಡ ಇದ್ದಾರೆ. ಹಾಗಾಗಿ ಈ ಹಸಿಮೆಣಸಿನಕಾಯಿಯು ಕೂಡ ಒಂದು ಪ್ರಮುಖವಾದಂತಹ ನಮ್ಮ ಹಾಸನ ಜಿಲ್ಲೆಯಲ್ಲಿ ಬೆಳೆಯುವಂತಹ ಸಾಂಬಾರ ಪದಾರ್ಥ. ಇದರ ಒಂದು ವಿಶೇಷತೆಗಳ ಬಗ್ಗೆ ತಿಳಿಸ್ಕೊಡಿ ಮತ್ತು ಅದರ ನಿರ್ವಹಣಾ ಕ್ರಮಗಳ ಬಗ್ಗೆ ಹೇಳಿ. ತಾವು ಹೇಳ್ದಂಗೆ ಸರ್, ತುಂಬ ನಿಜ. ಹಿಂದೆ ರಾಶಿಯಾಗಿ ತುಂಬ ಎಲ್ಲ ಕಡೆ ನಮ್ಮ ಮಲೆನಾಡು ಭಾಗದಲ್ಲಿ ಗದ್ದೆಗಳಲ್ಲಿ ಬೇಸಿಗೆ ಬೆಳೆಯಾಗಿ ನಾವು ಚಿಲಿನ ನೋಡ್ತಾ ಇದ್ವಿ. ನಂದು ಸಕಲೇಶಪುರದಿಂದ ನಾನು ನೋಡ್ತಾ ಇದ್ದೆ. ಸಾಕಷ್ಟು ಎಲ್ಲ ಗದ್ದೆಗಳಲ್ಲೂ ಕೂಡ ಹಿಂದೆ ತಾವು ಹೇಳ್ದಂಗೆ ಮೆಣಸಿನ್ಕಾಯಿ ಬೆಳೆಯೋರು. ಶನಿವಾರ ಸಂತೆ, ಮಲ್ಪಟ್ನ ಮತ್ತು ಶುಕ್ರವಾರ ಸಂತೆ, ಎಲ್ಲ ಕಡೆ ಸಂತೆಗಳು ಕೂಡ ನಡೆಯೋದು. ಲೋಡ್ಗಟ್ಟಲೆ ಮೆಣಸಿನ್ಕಾಯಿ ಟ್ರೇಡ್ ಆಗ್ತಿತ್ತು. ಇತ್ತೀಚಿನ ದಿನಗಳಲ್ಲಿ ಕಮ್ಮಿ ಆಗಿದೆ. ನಮ್ಮ ಹಾಸನಲ್ಲಿ ಹೇಳೋದಾದರೆ ಮೆಣಸಿನ್ಕಾಯಿನ ನಾವು ಬೇಸಿಗೆ ಬೆಳೆಯಾಗಿ ಬೆಳಿತೀವಿ. ನಮ್ಮಲ್ಲಿ ಗದ್ದೆಗಳಲ್ಲಿ ಹೆಚ್ಚಿನದಾಗಿ ನಾವು ಬೆಳಿತೀವಿ. ಬೇಸಿಗೆಯಲ್ಲಿ ನಾವು ಗದ್ದೆಗಳನ್ನ ಖಾಲಿ ಬಿಡ್ತೀವಿ, ಅಲ್ಲಿ ನಾವು ಬೆಳಿತೀವಿ. ಇಲ್ಲಿ ಒಳ್ಳೆ ಕ್ವಾಲಿಟಿ ಬರುತ್ತೆ. ಹಸಿಮೆಣಸಿನ್ಕಾಯಿ ತುಂಬಾ ನಮ್ಮ ಗದ್ದೆಗಳು ಬೆಳೆಯುವಂಥದ್ರಲ್ಲಿ ಒಳ್ಳೆ ಗುಣಮಟ್ಟ ಇರುತ್ತೆ. ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನಮ್ಮಲ್ಲಿ ಏನು ಅಂದರೆ ಸರ್, ನಾವು ಮೊದಲನೇದಾಗಿ ನಾವು ಏನು ಹಸಿಮೆಣಸಿನ್ಕಾಯಿ ಬೆಳೆಯೋದಾದರೆ ಗದ್ದೆ ತುಂಬ ನೀರು ನಿಲ್ದ ಅಂಥದ್ದು ನೋಡ್ಕೊಬಾರ್ದು. ವೆಲ್ ಡ್ರೈನ್ಡ್ ಇರಬೇಕು. ಗದ್ದೆಗಳೆಲ್ಲದೂ ಸ್ಯಾಂಡಿಲೂಮಿ ಇರುತ್ತೆ, ಅದರಲ್ಲೇನೋ ಸಮಸ್ಯೆ ಇರೋದಿಲ್ಲ. ನೀರು ಬಸ್ತೋಗಂಗಿರಬೇಕು. ಏರು ಮಡಿ ಮಾಡ್ಕೊಬೇಕು, ಪಾತಿಗಳು ಮಾಡ್ಕೋಬೇಕು. ಪಾತಿಗಳಲ್ಲಿ ಹಾಕೋ ಅಂಥದ್ದು, ಗಿಡದಿಂದ ಗಿಡಕ್ಕೆ ಒಂದು 30 ಸೆಂಟಿಮೀಟರ್ಸ್ ಅಷ್ಟು ಗ್ಯಾಪ್ ಕೊಡೋ ಅಂಥದ್ದು, ಮತ್ತು ಸಾಲಿಂದ ಸಾಲಿಗೆ 1.2 ಮೀಟರ್ಸ್ ಅಷ್ಟು ಗ್ಯಾಪ್ ಕೊಡೋ ಅಂಥದ್ದು ಸೂಕ್ತ. ನಮ್ಮಲ್ಲಿ ಮುಖ್ಯವಾಗಿ ನಾವು ಸಕ್ಕಿಂಗ್ ಪೆಸ್ಟ್ನ ನೋಡ್ಬೋದು.
ನಾವೇನು ಮುಖ್ಯವಾಗಿ ಇಲ್ಲಿ ಥ್ರಿಪ್ಸು, ಮೈಟ್ಸು, ನಮ್ಮಲ್ಲಿ ಈ ಕಾಂಡ ಕೊರಿಯೋ ಹುಳುಗಳ್ನು ಮತ್ತು ಸೊಪ್ಪನ್ನ ಎಲೆಗಳನ್ನ ತಿನ್ನೋಂಥ ಹುಳುಗಳನ್ನ ನೋಡ್ತೀವಿ. ಇವುಗಳಿಗೆ ನಾವು ಇಮ್ಡಾ ಇರ್ಬೋದು, ಕ್ಲೋರೋಪರಿಫಾಸ್ ಇರ್ಬೋದು, ಇವುಗಳನ್ನ ಬಳಸ್ಕೋಬೋದು. ನಮ್ಮಲ್ಲಿ ಚಿಲ್ಲಿಗೆ ಮೇಜರ್ ಡಿಸೀಸ್ ಅಂದರೆ ನಾವು ನೋಡ್ದಂಗೆ ನಮ್ಮ ಸಕಲೇಶ್ಪುರ ಭಾಗಗಳಲ್ಲಿ ಎಲೆ ಚುಕ್ಕಿ ರೋಗ, ಡ್ಯಾಂಪಿಂಗ್ ಆಫ್, ನಾವು ನಡ್ತಿದ್ದಂಗೆ ಗಿಡ ಸಾಯೋ ಅಂಥದ್ದು, ಕೊಟ್ರು ಬೀಳ, ಹೌದು, ಬ್ಲೈಟ್, ಇವುಗಳನ್ನ ನೋಡ್ತೀವಿ. ಇವುಗಳು ನಾವು ಕೆಮಿಕಲ್ ಏನು ಈ ಹುಳಗಳಿಗೆ ನಾವು ಇಮ್ಡಾ ಅಥವಾ ಕ್ಲೋರೋಪರಿಫಾಸ್ನ ಬಳಸ್ಕೊಳೋಂಥದ್ದು, ಸ್ಪೈನಸ್ ಪ್ಯಾಡ್ನ ಬಳಸ್ಕೊಳೋಂಥದ್ದು, ಕಾಯಿ ಕೊರಕಗಳಿಗೆ ಸ್ಪೈನಸ್ ಪ್ಯಾಡ್ನ ಬಳಸ್ಕೊಳೋಂಥದ್ದು 0.5 ml ಬಳಸ್ಕೊಂಡ್ರೆ ಸಾಕು. ಅದೇ ಥರ ನಮ್ಮಲ್ಲಿ ಏನು ಮುಖ್ಯವಾಗಿ ರೋಗ, ಎಲೆಮೂಟು ರೋಗ ನೋಡ್ತೀವಿ, ಅದಕ್ಕೆ ಇಮ್ಡೋಕ್ಲೋರೋಪಿಡ್, ಮತ್ತು ಎಲೆ ಚುಕ್ಕಿ ರೋಗಗಳಿಗೆ ಕಾಪರ್ ಬೇಸ್ಡ್ ಫಂಗಿಸೈಡ್ಸ್ನ ಯೂಸ್ ಮಾಡ್ಕೊಳೋದು ತುಂಬ ಸೂಕ್ತವಾಗಿರುತ್ತೆ. ಏನು ನಮ್ಮಲ್ಲಿ ಕೆಮಿಕಲ್ಸ್ನ ಇನ್ ಟೈಮಲ್ಲಿ ನಾವು ಕ್ಯಾಲೆಂಡರ್ ಮೆಥಡಲ್ಲಿ ಹೊಡ್ಕೊಂಡು ಹೋದರೆ ಸಾಕಷ್ಟು ಕಮ್ಮಿ ಆಗುತ್ತೆ. ಆಮೇಲೆ ಇದರಲ್ಲಿ ನಮ್ಮ ಇರಿಗೇಷನ್ ಕೊಡೋದು ಕೂಡ ಬಹುಮುಖ್ಯ ಪಾತ್ರ ವಹಿಸುತ್ತೆ. ನೀರಾವರಿಯನ್ನು ಮಾಡ್ತಕ್ಕಂಥದ್ದು ಹೆಚ್ಚು ಸೂಕ್ತವಾಗಿರುತ್ತೆ ಅಂತ ಹೇಳ್ಕೊಳ್ಳೋ ರೋಗ ಮತ್ತು ಕೀಟ ರೋಗ ಅಂತ ಏನು ನಾವು ಕಾಣಲ್ಲ. ಇದಿಷ್ಟು ಮೆಣಸಿನಕಾಯಿಗೆ ಸಂಬಂಧಪಟ್ಟಂಥ ವಿಚಾರಗಳು. ಇನ್ನು ಅಲ್ಲಲ್ಲೇ ಸ್ವಲ್ಪ ಅರಿಶಿಣವನ್ನು ಬೆಳೆದುಕೊಳ್ತಕ್ಕಂಥ ಒಂದು ಪ್ರವೃತ್ತಿಯು ಕೂಡ ನಮ್ಮ ಹಾಸನ ಜಿಲ್ಲೆಯಲ್ಲಿ ಇದೆ. ತಾವಾಗಲೇ ಹೇಳಿದಾಗೆ ಸ್ವಲ್ಪ ಅರ್ಕಲ್ಗೂಡು ಈ ಭಾಗದಲ್ಲಿ ಪ್ರಧಾನವಾಗಿ ಬೆಳೆಯುವಂಥದ್ದು ಕೂಡ ಇದೆ. ಅರಿಶಿಣದ ಬೆಳೆ ಬಗ್ಗೆ ಒಂದಷ್ಟು ತಿಳಿಸ್ಕೊಡಿ. ಅರಿಶಿಣಕ್ಕೆ ಸೇಮ್ ಶುಂಠಿಲಿ ಏನೋ ರೋಗಗಳು ಬರುತ್ತೆ, ಅದನ್ನೇ ರೋಗ ಕೀಟಗಳ ಸೇಮ್ ಅದೇ ಇದೆ. ನಾವು ಅರಿಶಿಣದಲ್ಲಿ ನಾವೇನು ಮಾಡ್ತೀವಿ, ರೈಸಮ್ ರಾಟ್ ನೋಡ್ತೀವಿ, ಗೆಡ್ಡೆ ಕೊಳೆಯುವಂಥದ್ದು, ಮತ್ತು ಯೆಲ್ಲೋಯಿಂಗ್ ನೋಡ್ತೀವಿ. ಇವುಗಳಿಗೆ ಕಾಪರ್ ಬೇಸ್ಡ್ ಫಂಗಿಸೈಡ್ಸ್ನ ಬಳಸೋದು ತುಂಬ ಸೂಕ್ತ. ನಾವು ಬೇಸಿಕ್ಕಾಗಿ ಯಾವಾಗಲೂ ಬೋಡೋ ಮಿಕ್ಸ್ಚರ್ನ ಬಳಸುವಂಥದ್ದು, ಕಾಪರ್ ಆಕ್ಸಿಕ್ಲೋರೈಡ್ನ ಬಳಸುವಂಥದ್ದು. ಸ್ವಲ್ಪ ಜಾಸ್ತಿ ಕಂಡಾಗ ನಾವು ಸಾಫ್ ಅಥವಾ ಮೆಟಲಾಕ್ಸಿಲ್ನ ಬಳಸಿದ್ರು ಕೂಡ ಸೂಕ್ತವಾಗಿರುತ್ತೆ. ಇಲ್ಲಿ ನಾವು ಹುಳಗಳನ್ನ ಕೀಟ ಬಾಧೆ ಅಂತ ನೋಡೋದಾದರೆ ಏನು ಸೆಕಿಂಗ್ ಪೆಸ್ಟ್ ನೋಡ್ಬೋದು, ಜೊತೆಗೆ ಬೀಟಲ್ಸ್ ನೋಡ್ಬೋದು. ಇವಕ್ಕೆ ಸ್ಪೈನಸ್ ಪ್ಯಾಡ್ ಕೂಡ ತುಂಬ ಚೆನ್ನಾಗಿರುತ್ತೆ, 0.5 ml ಬಳಸ್ಕೊಬೋದು. ಇಮಿಡಾ ಕೂಡ ಚೆನ್ನಾಗಿ ವರ್ಕ್ ಆಗುತ್ತೆ. ಒಂದು ಸ್ವಲ್ಪ ಕೊಟ್ಟಿಗೆ ಗೊಬ್ಬರ ಮತ್ತು ಟ್ರೈಕೋಡರ್ಮಾ ಸಾಕಷ್ಟು ಬಳಸ್ಕೊಂಡು ಬೆಳೆಯೋದು ತುಂಬ ಸೂಕ್ತವಾಗಿರುತ್ತೆ. ಶುಂಠಿಯನ್ನು ಪ್ರಧಾನವಾಗಿ ಬೆಳಿಬೋದು ಸರ್? ಬೆಳಿಬೋದು ಸರ್. ಎಲ್ಲ ನಮ್ಮಲ್ಲಿ ಏನು ಗದ್ದೆಗಳ ಭಾಗ ಇದೆ, ಚೆನ್ನಾಗಿ ಬರುತ್ತೆ. ಬಟ್ ಬೆಳೆದಿದ್ದ ಪ್ರದೇಶದಲ್ಲಿ ಬೆಳೆಯೋದು ಬದಲು ನಾವು ರೊಟೇಷನ್ ಮಾಡಬೇಕು, ಒಂದ್ಸತಿ ಹಾಕಿ ಬದಲಾಯಿಸ್ತಾ ಇರಬೇಕು, ಆವಾಗ ನಮಗೆ ತುಂಬ ಚೆನ್ನಾಗಿ ಆಗುತ್ತೆ. ಇದಿಷ್ಟು ನಮ್ಮ ಹಾಸನ ಜಿಲ್ಲೆಯಲ್ಲಿ ಬೆಳೆಯುವಂತಹ ವಿವಿಧ ಸಾಂಬಾರ ಪದಾರ್ಥಗಳು ಮತ್ತು ಅವುಗಳ ನಿರ್ವಹಣಾ ಕ್ರಮಗಳಿಗೆ ಸಂಬಂಧಪಟ್ಟಂತಹ ವಿಚಾರಗಳು. ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದರೆ ತಮ್ಮನ್ನು ಸಂಪರ್ಕ ಮಾಡ್ತಕ್ಕಂಥದ್ದು ಹೇಗೆ ಸರ್? ನನ್ನ ಫೋನ್ ನಂಬರ್ 9632745241. ನಿಮ್ಮ ಸಂಪರ್ಕ ಸಂಖ್ಯೆಯನ್ನು ಮತ್ತೊಮ್ಮೆ ಹೇಳಿ. ನನ್ನ ಸಂಪರ್ಕ ಸಂಖ್ಯೆ 9632745241. ಒಳ್ಳೆಯದು. BR ಶಿವಕುಮಾರ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಹಾಸನ ಜಿಲ್ಲೆಯಲ್ಲಿ ಬೆಳೆಯಬಹುದಾದಂತಹ ಪ್ರಮುಖ ಸಾಂಬಾರ ಬೆಳೆಗಳು ಹಾಗೂ ಅವುಗಳ ನಿರ್ವಹಣಾ ಕ್ರಮಗಳನ್ನು ಕುರಿತು ವಿವರವಾದಂಥ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸರ್. ಇದುವರೆಗೆ ಹಾಸನ ಜಿಲ್ಲೆಯಲ್ಲಿ ಬೆಳೆಯಬಹುದಾದಂತಹ ಪ್ರಮುಖ ಸಾಂಬಾರು ಬೆಳೆಗಳು ಹಾಗೂ ನಿರ್ವಹಣಾ ಕ್ರಮಗಳು ಈ ಕುರಿತಂತೆ ಅರಸೀಕೆರೆಯ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ BR ಶಿವಕುಮಾರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಬೆಳೆಗಳಿಗೆ ಪೂರಕವಾದ ಮತ್ತಷ್ಟು ವಿಚಾರಗಳು ಪ್ರಸಾರವಾಗಲಿದೆ. ಇದುವರೆಗೆ ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ ಫಲಸಿರಿ ಮೂಡಿಬಂತು. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್. ಸಹಕಾರ ಗೋರ ರವಿಶಂಕರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ತೋಟಗಾರಿಕೆ ಇಲಾಖೆ ಹಾಸನ. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಮೂಡಿಬಂತು.